ಗೈಸ್ ನಮಸ್ಕಾರ, ನಾನು ಮೋಹನ್ ಕುಮಾರ್ ಅಂತ. ಇದೊಂದು ಹೆಲ್ಪಿಂಗ್ ವಿಡಿಯೋ. ಎಲ್ಲರಿಗೂ ಹೆಲ್ಪ್ ಆಗ್ತದೆ, ಪ್ರತಿಯೊಬ್ಬರಿಗೂ ನಮ್ಮ ಇಡೀ ಭಾರತೀಯರಿಗೂ ಹೆಲ್ಪ್ ಆಗುವಂಥ ವಿಡಿಯೋ ಇದು. ಇದು ಬಂದ್ಬಿಟ್ಟು ಎಲ್ಲ ನಮ್ಮ ಜನಗಳಿಗೂ, ಎಲ್ಲ ಭಾಷೆಯವ್ರಿಗೂ ಎಲ್ಲರಿಗೂ ಹೆಲ್ಪ್ ಆಗುವಂಥ ವಿಡಿಯೋ ಇದು. ಈ ವಿಡಿಯೋ ಬಂದ್ಬಿಟ್ಟು ಪ್ರತಿಯೊಬ್ಬರಿಗೂ ತುಂಬ ಯೂಸ್ಫುಲ್ ಆದಂಥ ವಿಡಿಯೋನ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ನೀವು ಪ್ರತಿಯೊಬ್ಬರು ಈ ವಿಡಿಯೋನ ನೋಡಿದ್ರೆ ನಿಮಗೆ ಅರ್ಥ ಆಗ್ತದೆ, ಇದು ನಿಮಗೆ ಯೂಸ್ಫುಲ್ ಆಗ್ತದೆ ಅಂಥೇಳಿ. ಈಗ ನಮ್ಮದು ಯಾವುದೇ ಒಂದು ಕಾಗದ ಪತ್ರ ಇರ್ಬೋದು, ಯಾವುದೇ ಒಂದು ಪ್ರತಿವಾದ ಒಂದು ಬೇರೆ ರೀತಿಯಾದ ಯಾವುದೇ ಪತ್ರಗಳಿರ್ಬೋದು, ಯಾವುದೇ ಒಂದು ಕೋರ್ಟ್ ಪೇಪರ ಎಲ್ಲ ನೋಟಿಸಾ ಇಲ್ಲ ಇನ್ನು ನಮಗೆ ಅಗ್ರಿಮೆಂಟ್ ಪೇಪರ, ಇದು ಬಾಂಡ್ ಪೇಪರ ಅಲ್ಲ, ಪ್ರತಿಯೊಂದು ನಮಗೆ ಏನಾದರೂ ಈ ಪೊಲೀಸ್ ಚಾಲನ್ ಪೇಪರ. ಈಗ ನಾವು ಅದೆಲ್ಲ ಕೆಲವೊಂದು ನಮಗೆ ಓದಲಿಕ್ಕೆ ಬರಲ್ಲ, ನಾವು ಕನ್ನಡದಲ್ಲೇ ಓದಿರೋದ್ರಿಂದ ನಮಗೆ ಕನ್ನಡನ ಬಿಟ್ಟು ಬೇರೆ ಭಾಷೆ ಓದಲಿಕ್ಕೆ ಬರಲ್ಲ. ಇದು ನೀವು ಪ್ರಪಂಚದ ಯಾವುದೇ ಭಾಷೆ ಆದರೂ ನೀವು ಕನ್ನಡದಲ್ಲಿ ಓದಿ ಅದನ್ನು ಕ್ಲೀನಾಗಿ ತಿಳ್ಕೊಬೋದು. ಪ್ರಪಂಚದ ಯಾವುದೇ ಭಾಷೆಯನ್ನು ನಮ್ಮ ಫಸ್ಟ್ ಕನ್ನಡದಲ್ಲಿ ನಿಮ್ಮ ಮೊಬೈಲೇ ನಿಮಗೆ ಓದಿ ಹೇಳ್ತದೆ. ನಿಮ್ಮ ಮೊಬೈಲೇ ನಿಮಗೆ ಓದಿ ಹೇಳೋದ್ರಿಂದ ನಿಮಗೆ ಅದು ಸ್ಪಷ್ಟವಾಗಿ ಅರ್ಥ ಆಗ್ತದೆ. ನೀವು ಓದಲೇಬೇಕು ಅಂತ ಇಲ್ಲ. ಈಗ ನೀವು ಕೆಲವರು ಒಬ್ಬರು ಹೋಗಿರ್ತೀರ, ಈಗ ಹೋದಾಗ ಒಂದು ಪೇಪರ್ ಕೊಡ್ತಾರೆ, ಈ ಥರ ಇವಾಗ ನಮಗೂ ಈಗ ನಾವು ರೀಡಿಂಗ್ ಕ್ಲಾಸ್ ತಗೊಂಡು ಹೋಗಿರಲ್ಲ, ಆ ಥರ ಮೂಮೆಂಟಲ್ಲಿ ನಿಮಗೆ ನಿಮ್ಮ ಮೊಬೈಲು ಅದರಲ್ಲಿ ಏನು ಬರೆದಿದೆ ಅಂತ ಅದು ಓದಿ ಹೇಳ್ತದೆ. ಅದು ಪ್ರಪಂಚದಲ್ಲಿರೋ ಯಾವುದೇ ಪೇಪರು ಯಾವುದೇ ಭಾಷೆಯಲ್ಲಿ ಬೇಕಾದ್ರೂ ಓದಿ ಹೇಳ್ತದೆ. ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಆಲ್ಮೋಸ್ಟ್ ಎಲ್ಲ ಪ್ರತಿಯೊಬ್ಬ ನಾಗರಿಕ ಜನಕ್ಕೂ ಗೊತ್ತಿರೋರು ತುಂಬ ಇದ್ದಾರೆ, ಗೊತ್ತಿಲ್ಲದವ್ರಿಗೂ ಒಂದು ಉಪಯೋಗ ಆಗಲಿ ಅಂತ ಈ ವಿಡಿಯೋ ಮಾಡಿ ಆಗ್ತಾ ಇದ್ದೀನಿ. ಈ ವಿಡಿಯೋ ಬಂದ್ಬಿಟ್ಟು ಪ್ರತಿಯೊಬ್ಬರು ತುಂಬ ಯೂಸ್ಫುಲ್ ಆಗ್ತದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ತುಂಬ ಜನ ನನಗೆ ಗೊತ್ತಿರೋಂಗೆ ಇದರಲ್ಲಿ ಗೊತ್ತಿಲ್ಲದೆ ನಾವು ಯಾವುದಕ್ಕೊಂದು ಪತ್ರ ಇರಲಿ ಏನೊಂದು ಸೈನ್ ಹಾಕ್ತೀವಿ, ಅಯ್ಯೋ ಲಾಸ್ಟಲ್ಲಿ ಅದರಲ್ಲಿ ಏನು ಬರ್ದಿದೆ ಅಂತ ನಮ್ಗೆ ಆಮೇಲೆ ಅರಿವಾದಾಗ ಅದು ತುಂಬ ಲೇಟಾಗಿರ್ತದೆ. ಅದರಿಂದ ಈ ತೊಂದರೆಗೆ ಇನ್ನೊಂದು ಸರಿ ಯಾರು ಇದಾಗಬಾರ್ದು. ಈ ಪತ್ರವನ್ನು ಪ್ರತಿಯೊಬ್ಬರಿಗೂ ಈ ಯೂಸ್ಫುಲ್ ಆಗಬೇಕು. ಇದು ನಮ್ಮ ಕೈಯಲ್ಲಿರುವ ಮೊಬೈಲಿಂದನೇ ಸಾಧ್ಯವಿದೆ. ಅದು ಎಲ್ಲರಿಗೂ ಗೊತ್ತಿದೆ ಅಂತ, ಗೊತ್ತಿದ್ದವ್ರಿಗೂ ಗೊತ್ತಿದೆ, ಗೊತ್ತಿಲ್ಲದವರು ಬಿಟ್ಬಿಡಿ. ಗೊತ್ತಿಲ್ಲದವರು ಇದನ್ನ ಯೂಸ್ ಮಾಡ್ಕೊಳ್ಳಿ, ಗೊತ್ತಿರೋರಿಗೆ ಶೇರ್ ಮಾಡ್ಕೊಳ್ಳಿ. ಮತ್ತು ಇದು ಬಂದ್ಬಿಟ್ಟು ಪ್ರತಿಯೊಬ್ಬ ನಾಗರಿಕರಲ್ಲೂ ನನ್ನ ಮನವಿ, ಇದು ಬಂದ್ಬಿಟ್ಟು ತುಂಬ ಯೂಸ್ಫುಲ್ ಆದಂಥ ವಿಡಿಯೋ ನನ್ನ ಅಭಿಪ್ರಾಯಕ್ಕೆ. ಮತ್ತು ಅದಲ್ಲದೆ ನೀವು ಏನೇ ನಿಮ್ಮ ಮನೆಯಲ್ಲಿ, ನಿಮ್ಮ ಮನೆಯಲ್ಲಾಗಿರಲಿ, ನಿಮ್ಮ ವೆಹಿಕಲ್ ಆಗಿರಲಿ, ನಿಮ್ಮ ಗಾಡಿ ಆಗಿರಲಿ, ನಿಮ್ಮ ಏನೇ ವಸ್ತು ಇರಲಿ, ಆ ವಸ್ತುನ ನೀವು ಯಾವ ಥರ ಎಲ್ಲಿ ಸಿಗ್ತದೆ, ಏನು ಎತ್ತ, ಇದರ ಬೆಲೆ ಏನು, ಇದು ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಾರೆ, ಇದು ನಾವೀಗ ಒಂದು ವಸ್ತು ನೋಡಿದಾಗ ನಮಗೆ ಈ ವಸ್ತು ಎಲ್ಲಿ ಏನು ಎತ್ತ ಅಂತ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆಲ್ಲ ತುಂಬ ಯೂಸ್ಫುಲ್ ಆಗ್ಬೋದು ಅಂತ ನಾನು ಭಾವಿಸ್ತಾ ಇದ್ದೀನಿ. ಈ ವಿಡಿಯೋ ಹೆಂಗೆ ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ಆಗಿ ನಿಮಗೆ ತೋರಿಸ್ಕೊಡ್ತೀನಿ. ಇದು ನಮ್ಮ ಮೊಬೈಲ್ ಮುಖಾಂತರ ನಿಮ್ಮ ಹತ್ರ ಎಲ್ಲರ ಹತ್ರನೂ ಮೊಬೈಲ್ ಫೋನ್ ಇಟ್ಟಿರ್ತೀರ. ಈ ಮೊಬೈಲ್ ಫೋನ್ನ ಬಳಸಿ ನೀವು ಯಾವ ಪೇಪರ್ನ, ಯಾವ ದೇಶದ ಪೇಪರ್ನು, ಯಾವ ಭಾಷೆಯ ಪೇಪರ್ನೂ ನೀವು ಕನ್ನಡದಲ್ಲಿ ಓದ್ಬೋದು. ಕನ್ನಡ ಅಂತಲ್ಲ, ಕನ್ನಡ, ತಮಿಳು, ತೆಲುಗು, ಮರಾಠಿ, ಗುಜರಾತಿ, ಬಂಗಾಳಿ, ನಿಮಗೆ ಇಷ್ಟ ಬಂದ ನಿಮ್ಮ ಮದರ್ ಭಾಷೆಯಲ್ಲಿ ಓದಿ ನೀವು ಅದನ್ನ ತಿಳ್ಕೊಬೋದು. ಅದು ಯಾವುದೇ ದೇಶದ ಯಾವುದೇ ಪೇಪರ್ ಇರಲಿ, ಫ್ರೆಂಚ್ ಇರಲಿ, ಇಟಲಿ ಇರಲಿ, ಜರ್ಮನಿ ಇರಲಿ, ಜಾಪನೀಸ್ ಇರಲಿ, ಉರ್ದು ಇರಲಿ, ಮರಾಠಿ ಇರಲಿ, ಗುಜರಾತಿ ಇರಲಿ, ಬಂಗಾಳಿ ಇರಲಿ, ಪ್ರತಿಯೊಂದು ಪೇಪರ್ನೂ ನೀವು ನಿಮ್ಮ ಮದರ್ ಭಾಷೆಯಲ್ಲಿ ನೀವು ಓದಿ ನಿಮಗೆ ಇದನ್ನ ಉಪಯೋಗಪಡಿಸ್ಬೋದು. ಇದನ್ನ ನಾನು ಈ ವಿಡಿಯೋನ ಈ ವಿಡಿಯೋದಲ್ಲಿ ನಿಮಗೆ ಅದರೊಳಗೆ ಸ್ಪಷ್ಟವಾಗಿ ತೋರಿಸ್ಕೊಡ್ತೀನಿ. ಇವಾಗ ನೀವು ಏನು ಮಾಡಬೇಕು ಅಂದರೆ, ನಿಮ್ಮ ಹತ್ರ ಒಂದು ಮೊಬೈಲ್, ಈ ಥರದ ಎಲ್ಲರ ಹತ್ರನೂ ಇದೆ. ಈಗಿನ ಕಾಲದಲ್ಲಿ ಮೊಬೈಲ್ ಟೆಕ್ನಾಲಜಿ ತುಂಬ ಬೆಳೆದಿರೋದ್ರಿಂದ ಟೆಕ್ನಾಲಜಿನ ಎಲ್ಲರೂ ಯೂಸ್ ಮಾಡ್ತಾರೆ. ಮೊಬೈಲ್ ಇಲ್ಲ ಅಂದರೆ ಮೊಬೈಲ್ ಈಗ ಜೀವನದ ಒಂದು ಪಾರ್ಟ್ ಆಗಿಬಿಟ್ಟಿದೆ, ಜೀವನದ ಒಂದು ಭಾಗ ಮೊಬೈಲು. ಆ ಥರ ಇರೋದ್ರಿಂದ ಮೊಬೈಲ್ನ ನೀವು ಪ್ರತಿಯೊಬ್ಬರು ಯೂಸ್ ಮಾಡ್ತೀರಾ. ಅದನ್ನ ಯೂಸ್ ಮಾಡೋದ್ರಲ್ಲಿ ಕೆಲವೊಂದು ವಿಷಯಗಳು ಎಲ್ಲರೂ ಅದನ್ನ ಸರಿಯಾಗಿ ನಮ್ಗೆ ಅಷ್ಟೊಂದು ಇಂಗ್ಲೀಷ್ ನಾಲೆಜ್ ಇಲ್ಲದ ಕಾರಣದಿಂದ ನಾವು ನೋಡೋದಿಲ್ಲ. ಅದೇನೋ ಒಂದು ಎಲ್ಲಿಗೋ ಹೋಗಿ ತಲುಪುತ್ತದೆ, ನಾವೇನೋ ಟಚ್ ಮಾಡೋಕೆ ಏನೋ ಆಗ್ತದೆ ಅಂತೇಳಿ ತುಂಬ ಜನ ಸರ್ಚ್ ಮಾಡಿ ನೋಡಲ್ಲ. ಅದಕ್ಕೆ ಈ ಒಂದು ಅವೇರ್ನೆಸ್ ವಿಡಿಯೋ ಅಂತ ಆಗ್ತಾ ಇದ್ದೀನಿ. ಇದು ನಿಮಗೆ ಗೊತ್ತಾಗಲಿ ಅಂತೇಳಿ ಈ ವಿಡಿಯೋನ ನೀವು ಪ್ರತಿಯೊಬ್ಬರಿಗೂ ಉಪಯೋಗ ಆದರೆ ನೀವು ಖಂಡಿತವಾಗಲಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.
ಆಮೇಲೆ ಇವಾಗ ನಾನು ನನ್ನ ಮೊಬೈಲ್ನಲ್ಲಿ ಈ ಥರ ಸ್ಕ್ರೀನ್ ಇರ್ತದೆ. ಈ ಸ್ಕ್ರೀನ್ನಲ್ಲಿ ನೀವು ನೋಡ್ಬೋದು. ಈ ಸ್ಕ್ರೀನ್ನ ನೀವು ಇಲ್ಲಿ ಗೂಗಲ್ ಕಾಣ್ತಾ ಇದೆ. ಈ ಗೂಗಲ್ನ ನೀವೇನು ಮಾಡಬೇಕು, ಈ ಥರ ಮುಟ್ಟಬೇಕಾಗ್ತದೆ. ಮೊಬೈಲ್ ಗೂಗಲ್ನಲ್ಲಿ ಈ ಥರ ಮುಟ್ಟಿದಾಗ, ಈ ಥರ ನೀವು ಮುಟ್ಟಿರ್ತೀರ, ಮುಟ್ಟಿದಾಗ ಇದೇನಾಗ್ತದೆ, ಈ ಥರ ಬಂದಿರ್ತದೆ. ಈ ಥರ ಬಂದಿದ್ದಾಗ ಈ ಥರದಲ್ಲಿ ಬಂದು ಗೂಗಲ್ ಇಲ್ಲಿ ಕಾಣ್ತಾ ಇದೆ ನಿಮಗೆ, ಮೇಲೇನೆ ಗೂಗಲ್ ಕಾಣ್ತಾ ಇದೆ. ನಾನು ಇದನ್ನು ಮುಂದೆ ಇಟ್ಕೊಂಡಿದ್ದೀನಿ. ಗೂಗಲ್ ಬಂದಾಗ ಇಲ್ಲೊಂದು ಮೈಕ್ ಚಿತ್ರ ಕಾಣ್ತದೆ. ಈ ಮೈಕಲ್ಲಿ ನೀವು ಏನೇ ಹೇಳ್ತಾ ಇದ್ದೀರಾ ಆ ಹೇಳಿದ್ದು ಕರೆಕ್ಟಾಗಿ ನಿಮಗೆ ಅದರಲಿಕ್ಕೆ ನಿಮಗೆ ಬೇಕಾದ ಇಂಥ ವೆಬ್ಸೈಟ್ಗೆ ನೀವೊಂದು ಗಾಡಿ ಬಗ್ಗೆ ಸರ್ಚ್ ಮಾಡ್ತೀರಾ, ಒಂದು ಇದರ ಬಗ್ಗೆ ಸರ್ಚ್ ಮಾಡ್ತೀರಾ, ಯಾವುದ್ರ ಬಗ್ಗೆ ನೀವು ಸರ್ಚ್ ಮಾಡ್ತೀರೋ ಈ ಗೂಗಲ್ಗೆ ಹೇಳ್ತೀರಾ, ಅದು ಗೂಗಲ್ ಅದರ ಕೆಲಸ ಮಾಡಿ ನಿಮಗೆ ಅದನ್ನ ಮುಂದೆ ತಂದು ತೋರಿಸ್ತದೆ. ಅದೇ ರೀತಿಯಲ್ಲಿ ಅದ್ರ ಪಕ್ಕದಲ್ಲಿ ಇನ್ನೊಂದು ಕ್ಯಾಮ್ರಾ ಇದೆ. ಆ ಕ್ಯಾಮ್ರಾನು ಅದೇ ಥರ ನಿಮಗೆ ಯಾವ ಥರ ಕೆಲಸಗಳನ್ನ ತೋರಿಸ್ತೀನಿ. ಇವಾಗ ಈ ಕ್ಯಾಮ್ರಾನ ನಾನು ಈ ಥರ ಮುಟ್ಟಿರ್ತೀನಿ. ಈ ಕ್ಯಾಮ್ರಾ ಈ ರೀತಿನಲ್ಲಿ ಬಂದಿದೆ. ಈ ರೀತಿ ಬಂದಾಗ ಇಲ್ಲಿ ಮೇಲ್ಗಡೆ ಒಂದು ಕ್ಯಾಮ್ರಾದ ಚಿತ್ರ ನಿಮಗೆ ಕಾಣ್ತಾ ಇದೆ. ಇವಾಗ ಈ ಕ್ಯಾಮ್ರಾದ ಚಿತ್ರದಲ್ಲಿ ಈಗ ನಾನು ಒಂದು ಹಿಂದಿ ಪೇಪರ್ನ ತಗೊಂಡಿದ್ದೀನಿ. ಈ ಹಿಂದಿ ಪೇಪರ್ ನಿಮಗೆ ಕ್ಲೀನಾಗಿ ಕಾಣ್ತಾ ಇರ್ಬೋದು. ಹಿಂದಿ ಪೇಪರ್ ಇದನ್ನ ನಾವು ಸ್ಪಷ್ಟವಾದ ಕನ್ನಡದಲ್ಲಿ ಯಾವ ಥರ ಓದ್ಬೋದು, ನಾವು ಓದೋದು ಬೇಡ, ಈ ಮೊಬೈಲೇ ಓದಿ ಹೇಳ್ತದೆ, ಯಾವ ಥರ ಓದಿ ಹೇಳ್ಬೋದು ಅಂತ ಇದ್ರ ಬಗ್ಗೆ ನಾನು ನಿಮಗೆ ತೋರಿಸ್ತೀನಿ. ಇವಾಗ ನೀವು ಏನು ಮಾಡ್ತೀರಾ, ಈ ಮೊಬೈಲ್ನ ನೀವೇನು ಮಾಡ್ತೀರಾ, ಇವಾಗ ಇಲ್ಲೊಂದು ನಾನು ಹೇಳಿರ್ತೀನಿ ಒಂದು ಕ್ಯಾಮ್ರಾ ಇದೆ ಅಂತ. ಇಲ್ಲಿ ಕ್ಯಾಮ್ರಾ ಕಾಣಿಸ್ತಾ ಇದೆ ನಿಮಗೆ ಇದರಲ್ಲಿ. ಈ ಕ್ಯಾಮರಾದ ಮುಖಾಂತರ ಇಲ್ಲಿ ನನ್ನ ಬೆರಳು ಕಾಣ್ತಾ ಇದೆ. ಈ ಬೆರಳಿನ ಕ್ಯಾಮ್ರಾ ಮುಖಾಂತರ ಈ ಪೇಪರ್ದು ಒಂದು ಫೋಟೋವನ್ನು ಈ ಥರ ತೆಗಿತೀನಿ ನಾನು. ಈ ಥರ ತೆಗಿತೀನಿ. ಈಗ ಈ ಥರ ಫೋಟೋ ತೆಗೆದಾಗ ನೋಡಿ, ಈ ಸೆಂಟೆನ್ಸ್ ಎಷ್ಟಿದೆ ಅಲ್ಲಿ ಒಂದು ಸ್ಕ್ವೇರ್ ಬರ್ತದೆ. ಈ ಸ್ಕ್ವೇರ್ ಒಳಗಡೆ ಕರೆಕ್ಟಾಗಿ ಸೇರೋಂಗೆ ಈ ಸೆಂಟೆನ್ಸನ್ನು ತೆಗಿಬೇಕಾಗ್ತದೆ. ಇದು ನೀವು ಯಾವುದೇ ಈ ಸೆಂಟೆನ್ಸನ್ನು ಈ ಥರ ನೀವು ತೆಗಿಬೇಕಾಗ್ತದೆ. ಈ ಥರ ತೆಗೆದಾಗ ನೀವು ಇದು ಯಾವುದೇ ಈ ಸೆಂಟೆನ್ಸ್ನ ನೀವೇನು ಮಾಡಬೇಕು, ಈ ಸೆಂಟೆನ್ಸ್ನ ನೀವು ತೆಗೆದಾಗ ನಿಮಗೆ ಯಾವ ಸೆಂಟೆನ್ಸ್ ಬೇಕೋ ಆ ಸೆಂಟೆನ್ಸ್ ನೀವು ಓದಬೇಕಲ್ಲ. ಈಗ ನಿಮ್ಮ ಮನೆ ಪತ್ರ ಇರ್ಬೋದು, ಒಂದು ಲಾಯರ್ ನೋಟಿಸ್ ಇರ್ಬೋದು, ಒಂದು ಪೊಲೀಸ್ ಕಂಪ್ಲೇಂಟ್ ಇರ್ಬೋದು, ಬೇರೆ ಒಂದು ಇರ್ಬೋದು, ಅಲ್ಲ ಒಂದು ಕೋರ್ಟ್ ಲೆಟರ್ ಇರ್ಬೋದು, ಯಾವುದೇ ಇರಲಿ ನೀವು ಓದಿ ಹೇಳಲಿಕ್ಕೆ ನಿಮಗೆ ಓದೋಕ್ಕೆ ಇಂಗ್ಲೀಷಲ್ಲಿ ಬರ್ತದೆ ಅಂತ ಗೊತ್ತಾಗಲ್ಲ. ಆ ಥರ ಮೂಮೆಂಟಲ್ಲಿ ನೀವು ಇಲ್ಲಿ ಟ್ರಾನ್ಸ್ಲೇಟ್ ಅಂತ ಬರ್ತದೆ. ಪ್ರತಿಯೊಬ್ಬರು ನೋಡ್ಕೋಬೇಕು. ಇಲ್ಲಿ ನಾವು ಈ ಫೋಟೋ ತೆಗೆದಿದ್ದು ಇಲ್ಲಿ ಪಕ್ಕದಲ್ಲೇ ಟ್ರಾನ್ಸ್ಲೇಟ್ ಅಂತ ಬರ್ತದೆ. ಈ ಟ್ರಾನ್ಸ್ಲೇಟ್ನ ಹಿಂಗೆ ಇದೇ ಥರ ಮುಟ್ಟಬೇಕಾಗ್ತದೆ. ಮುಟ್ಟಿದ ಕೂಡಲೇ ನೋಡಿ ಪ್ರತಿ ಅಕ್ಷರವು ಈಗ ನಿಮಗೆ ಕಾಣ್ತಾ ಇದೆ. ಇದೆಲ್ಲ ತಮಿಳಲ್ಲಿ ಬಂದಿದೆ. ಇದನ್ನು ನಾವೇನು ಮಾಡಬೇಕು, ಈ ತಮಿಳ್ ಭಾಷೆ ಇದೆಯಲ್ಲ, ಇಲ್ಲಿ ಹಿಂದಿ ತಮಿಳ್ ಅಂತ ಇದೆ. ಇದನ್ನ ಏನು ಮಾಡ್ತದೆ, ನಾವು ಈ ತಮಿಳನ್ನ ಮುಟ್ತೀವಿ. ಇಲ್ಲಿ ನಾವು ನೋಡ್ಕೋಬೇಕು. ಈ ಥರ ತಮಿಳನ್ನ ಇಲ್ಲಿ ಮುಟ್ಟಬೇಕಾಗ್ತದೆ. ಈ ಥರ ತಮಿಳನ್ನ ಮುಟ್ಟಿದಾಗ ಪ್ರಪಂಚದಲ್ಲಿರೋ ಪ್ರತಿ ಭಾಷೆಯು, ಪ್ರಪಂಚದಲ್ಲಿ ಎಲ್ಲ ಭಾಷೆಯು ಈ ಮೊಬೈಲಲ್ಲಿ ಬಂದಿದೆ. ಅವಾಗ ನೀವು ಹಿಂಗೆ ಮೇಲೆ ಎತ್ತ ಹೋದರೆ ಇದು ABCD ಥರ ಹಿಂಗೆ ಹೋಗ್ತಾ ಇದೆ ನೋಡಿ. ABCD ಮುಖಾಂತರ ಈ ಥರ ಹೋಗ್ತಾ ಇದೆ. ಇವಾಗ ನಾವು ಅದು ABCD ಹೋದಾಗ ಇಲ್ಲಿ ಕನ್ನಡಕ್ಕೆ ಬರಬೇಕು ನಾವು. ನೋಡಿ ಇಲ್ಲಿ ಕನ್ನಡ ಅಂತ ಕಾಣ್ತಾ ಇದೆ. ಈ ಕನ್ನಡನ ಈ ಥರ ಮುಟ್ಟಬೇಕಾಗ್ತದೆ. ಕನ್ನಡ ಮುಟ್ಟಿದಾಗ ನೋಡಿ ಎಲ್ಲ ಅಕ್ಷರಗಳು ಕನ್ನಡದಲ್ಲಿ ಬದಲಾಗಿದೆ. ಪ್ರತಿಯೊಂದು ಅಕ್ಷರನೂ ಕನ್ನಡದಲ್ಲಿ ಬದಲಾಗಿದೆ. ಈ ಅಕ್ಷರಗಳೆಲ್ಲ ಕನ್ನಡದಲ್ಲಿ ಬದಲಾಗಿದ್ದರಿಂದ ನಿಮ್ಗೆ ಏನು ಮಾಡ್ತೀವೋ ಇದನ್ನ ಕನ್ನಡದಲ್ಲಿ ನೀವು ಓದ್ಬೋದು. ಈಗ ಓದೋಕ್ಕಾಗಲ್ಲ, ಕೆಲವರು ಇವರು ಕನ್ನಡಕ ತಗೊಂಡು ಹೋಗಿರಲ್ಲ, ಸ್ವಲ್ಪ ರೀಡಿಂಗ್ ಪ್ರಾಬ್ಲಮ್ ಇರುತ್ತೆ. ಆ ಥರದವ್ರು ಏನು ಮಾಡಬೇಕಾಗ್ತದೆ, ಇದೆಲ್ಲ ಈ ಲೆಟ್ರ್ ಎಲ್ಲ ಕನ್ನಡದಲ್ಲಿ ಬಂದಿದೆ. ಇವಾಗ ನಾವೇನು ಮಾಡಬೇಕು, ಇಲ್ಲಿ ಇದೇ ನೀವು ಅದೇ ನಿಮ್ಮ ಮೊಬೈಲ್ನಲ್ಲಿ ನೋಡಬೇಕು. ನೀವು ಇಲ್ಲಿ ಲಿಸನ್ ಅಂತ ಒಂದು ಕೊಟ್ಟಿದ್ದಾರೆ. ಲಿಸನ್ ಹಂಗಂದ್ರೆ ಓದ್ತದೆ ಅಂತ. ಲಿಸನ್ ಅಂದರೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಇದರ ಸೈಟ್ ಕೆಳಗಡೆ ಇದೆ, ಲಿಸನ್ ಅಂತ ಕೊಟ್ಟಿದ್ದಾರೆ. ಇದನ್ನ ಮುಟ್ಟಬೇಕಾಗ್ತದೆ ನೋಡಿ. www.livehindustan.com ಉದ್ಯಾನಗಳು ಇರುತ್ತದೆ. ಪದರವನ್ನು ತಿರುಗಿಸಲಾಗಿದೆ. ಕಾರಟ್ ಇಸ್ರೇಲ್ ಮಸಾಲೆ ಬಜ್ ಅನ್ನು ಭೇಟಿ ಮಾಡಿ. ನೀವು ICICI ಬ್ಯಾಂಕ್ನಿಂದ ಹಣವನ್ನು ಹಿಂಪಡೆದರೆ ನೀವು ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ. ಗಂಗ್ವಾರ್ ಹೇಳಿಕೆಗೆ ರಾಜಕೀಯ ಗದ್ದಲ ಎದ್ದಿದೆ. ನವೆಂಬರ್ನಿಂದ ನಾದಿರ್ ನಿರ್ಮಾಣ ಸ್ವಾನಿ ವಿಶ್ವ ಪ್ರಶಸ್ತಿಯನ್ನು ಗೆದ್ದರು. ದೇಶದಲ್ಲಿ 1,003 ವಿಶೇಷ ನ್ಯಾಯಾಲಯಗಳು ರಚನೆಯಾಗಲಿ.
ಈಗ ಯಾವ ಲೈನ್ ಅದು ಓದ್ತಾ ಇದೆ ಅಲ್ಲಿ ವೈಟ್ ಲೈನ್ ಸ್ಕ್ವೇರಲ್ಲಿ ತೋರಿಸ್ತದೆ, ಈ ಲೈನ್ ಓದ್ತಾ ಇದೆ, ಈ ಲೈನ್ ಓದ್ತಾ ಇದೆ ಅಂತ. ಇವಾಗ ಇಷ್ಟು ಈ ಪೇಪರ್ನ, ಇದು ಹಿಂದಿ ಪೇಪರ್ನ ಕರೆಕ್ಟಾಗಿ ಫಸ್ಟವಾಗಿ ನಿಮಗೆ ಕನ್ನಡದಲ್ಲಿ ಓದಿ ಹೇಳ್ತಾ ಇದೆ. ಈ ಕನ್ನಡದಲ್ಲಿ ಓದಿ ಹೇಳುವಾಗ ನೀವೇನು ತಿಳ್ಕೊತೀರಾ, ಅದು ಕನ್ನಡ ಮಾತ್ರ ಓದೋದ್ರಿಂದ. ಕನ್ನಡ ಅಲ್ಲ, ನೀವು ಯಾವುದೇ ಪ್ರಪಂಚದ ಯಾವುದೇ ದೇಶದ ಯಾವುದೇ ಭಾಷೆನ ಯಾವುದೇ ಇದನ್ನು ನೀವು ಫಸ್ಟವಾದ ಕನ್ನಡದಲ್ಲಿ ಓದ್ಬೋದಾಗಿದೆ. ಅದೇ ರೀತಿಯಲ್ಲಿ ಇವಾಗ ಇನ್ನೊಂದು ಪೇಪರ್ ತೆಗಿತೀನಿ ನೋಡಿ. ಇದು ಕನ್ನಡ ಪೇಪರ್ ಇದೆ. ಕನ್ನಡನ ನಾವು ಏನು ಮಾಡ್ತೀವಿ, ಇವಾಗ ಕನ್ನಡ ಪೇಪರ್ ಇದೆ. ಕನ್ನಡನ ನಾವು ಇದೆಲ್ಲ ಹಿಂದಿನಲ್ಲೇ ಇವರು, ಯಾಕಂದ್ರೆ ಆಲ್ರೆಡಿ ಸೆಟ್ ಮಾಡಿರ್ತಾರೆ, ಹಿಂದಿನಲ್ಲಿ ಸೆಟ್ ಮಾಡಿರೋದ್ರಿಂದ ಇದು ಇಲ್ಲ ಇಂಗ್ಲೀಷು ಇಲ್ಲ ಹಿಂದಿ ಇರ್ತದೆ, ನೀವು ಇದನ್ನ ನೋಡಿರೋಕ್ಕಿಲ್ಲ. ಇವಾಗ ಇದು ನೀವು ನೋಡಬೇಕು, ವಿಜಯ ಕರ್ನಾಟಕದ ಪೇಪರ್ ಇದು. ವಿಜಯ ಕರ್ನಾಟಕದ ಪೇಪರ್ನ ನಾವು, ವಿಜಯ ಕರ್ನಾಟಕದ ಈ ಪೇಪರ್ನ ನಾವು ತಮಿಳು ಅಥವಾ ತೆಲುಗುನಲ್ಲಿ ಹೆಂಗೆ ಓದೋದು ಅಂತ ತೋರಿಸ್ಕೊಡ್ತೀನಿ ನಿಮಗೆ. ಈ ಪೇಪರ್ನ ನೀವೇನು ಮಾಡಬೇಕು, ಪ್ರತಿಯೊಬ್ಬರು ನಾನು ಹೇಳಿದ ಅದೇ ಮೆಥಡ್ಗೆ ಹೋಗಿ, ಈಗ ನನ್ನ ಮೊಬೈಲಲ್ಲೆಲ್ಲ ಕನ್ನಡದಲ್ಲಿದೆ ಅಕ್ಷರ, ನಿಮಗೆ ಕಾಣ್ತಾ ಇರ್ಬೋದು. ಈ ಕನ್ನಡದಲ್ಲಿರೋ ಅಕ್ಷರನಲ್ಲ ನಾನೇನು ಮಾಡ್ತೀನಿ, ಹಿಂದಕ್ಕೆ ಹೋಗ್ತಾ ಇದ್ದೀನಿ. ಇದರ ಹಿಂಭಾಗಕ್ಕೆ ಹೋದಾಗ ಇಲ್ಲಿ ನಿಮಗೆ ಪುನಃ ಸೇಮ್ ಕ್ಯಾಮರಾ ಮೆಥಡ್ ಅಲ್ಲಿ ಬಂದಿದೆ. ಆ ಕ್ಯಾಮರಾದ ಇದು ನಿಮಗೆ ಕಾಣ್ತಾ ಇದೆ. ಆವಾಗ ನಾನು ಏನು ಮಾಡ್ತೀನಿ, ಪುನಃ ಆ ಕ್ಯಾಮರಾ ಮುಖಾಂತರ ನೋಡಿ, ಇಲ್ಲಿ ಕ್ಯಾಮರಾದಲ್ಲಿ ಪುನಃ ಈ ಸೆಂಟೆನ್ಸ್ನ ಇಲ್ಲೊಂದು ಸೆಂಟೆನ್ಸ್ ಇದೆ, ಯಾವ ಸೆಂಟೆನ್ಸ್ ಬೇಕು ನಿಮಗೆ ಅದನ್ನ ಮಾತ್ರ ನೀವು ಒಂದು ಜೂಮ್ ಮಾಡಿಕೊಂಡು ಈ ಸ್ಕ್ವೇರ್ ಒಳಗಡೆ ಬರೋ ಒಂದು ಫೋಟೋ ತೆಗಿಬೇಕಾಗ್ತದೆ. ಇವಾಗ ಈ ಸೆಂಟೆನ್ಸ್ನ ಒಂದು ಫೋಟೋ ತೆಗಿಬೇಕಾಗ್ತದೆ. ಇವಾಗ ನೋಡಿ, ಇವಾಗ ಈ ಸೆಂಟೆನ್ಸ್ನ ಒಂದು ಫೋಟೋ ತೆಗಿತೀನಿ. ಆವಾಗ ಇದೆಲ್ಲ ಪುನಃ ಕನ್ನಡದಲ್ಲೇ ಬಂತು, ಪ್ರತಿಯೊಂದು ಕನ್ನಡದಲ್ಲೇ ಬಂತು. ಇವಾಗ ನಾವು ಅದನ್ನ ಕನ್ನಡದ ಪೇಪರ್ನ ತೆಲುಗುನಲ್ಲಿ ಓದ್ಬೋದು. ತಮಿಳಲ್ಲಿ ತೋರಿಸ್ತೀನಿ, ಈಗ ತಮಿಳಲ್ಲಿ ಮಾಡ್ತೀನಿ. ಈಗ ಇದು ಬಂದ್ಬಿಟ್ಟು ತಮಿಳಿಗೆ ಟ್ರಾನ್ಸ್ಲೇಟ್ ಮಾಡಿದ್ದೀನಿ ನಾನು. ಈಗ ಟ್ರಾನ್ಸ್ಲೇಟ್ ಅನ್ನೋದನ್ನ ಒತ್ತಿದಾಗ ನೀವು ನೋಡಿ, ಎಲ್ಲ ಅಕ್ಷರಗಳು ತಮಿಳಿಗೆ ಬದಲಾಗಿದೆ. ಪ್ರತಿ ಅಕ್ಷರನೂ ತಮಿಳಿಗೆ ಬದಲಾಗಿದೆ. ಈ ಅಕ್ಷರಗಳೆಲ್ಲ ತಮಿಳಲ್ಲಿ ಬದಲಾಗಿದೆ. ಪ್ರತಿ ಅಕ್ಷರಗಳು ತಮಿಳಲ್ಲಿ ಬದಲಾಗಿದೆ. ಇದನ್ನ ನೀವು ಯಾವ ಥರ ಓದ್ಬೋದು ಅಂದರೆ, ಇಲ್ಲಿ ಸೇಮ್ ಟ್ರಾನ್ಸ್ಲೇಟ್ ಬಂದ್ಬಿಟ್ಟು ಆನ್ ಆಗಿದೆ, ಟ್ರಾನ್ಸ್ಲೇಟಲ್ಲಿ ನೀವು ನೋಡ್ತಾ ಇದ್ದೀರಾ, ಟ್ರಾನ್ಸ್ಲೇಟ್ ಆನ್ ಆಗಿದೆ. ಇದ್ರ ಕೆಳಗಡೆ ಇಲ್ಲಿ ನೀವು ಈ ಲಿಸನ್ ಅಂತ 084722285583 சித்தகங்க மடாதீச டாக்டர் ஹரண நேர்காணலில் காத்தியோகிகள் பெண் வேட்பாளர்கள் புதிய சர வேண்டும் விரிசியவர் 3 வருட போதனை விண்ணப்பதாரர்களுக்கு கட்டணம் நிர்ணயிக்கப்பட்டுள்ளது. ஜடுள்ள மற்றும் வந்து குறிப்பிடப்பட்டுள்ளது. அஷ்ட வேட்பாளர்கள் உத்திகளுக்கு கடிதம் இல்லை. 2. ಇವಾಗ ನೀವು ಇದನ್ನೆಲ್ಲ ಕೇಳ್ತಾ ಇದ್ದೀರಾ. ಇದು ಈಗ ತಮಿಳಿಗೆ ಟ್ರಾನ್ಸ್ಲೇಟ್ ಮಾಡಿ ನಾನು ಈ ಕನ್ನಡ ಪೇಪರ್ನ ತಮಿಳು ಆ ಥರ ನೀವು ಯಾವ ಭಾಷೆಗೆ ಸೆಲೆಕ್ಟ್ ಮಾಡ್ತೀರಾ ಅದನ್ನ ನೀವು ನೋಡ್ತಾ ಇದ್ದೀರಾ. ಈಗ ತೆಲುಗುಗೆ ಇದನ್ನ ಆ್ಯಡ್ ಮಾಡಿ, ತಮಿಳಿಗೆ ಆ್ಯಡ್ ಮಾಡಿ ತಮಿಳಲ್ಲಿ ಓದ್ತಾ ಇದ್ದೀರಾ. ಇವಾಗ ಅದೇ ಥರ ನೀವು ಈಗ ನಿಮ್ಮದೊಂದು ಮನೆ ಪತ್ರ ಇರ್ತದೆ, ಎಗ್ರಿಮೆಂಟ್ ಇರ್ತದೆ, ಕೋರ್ಟ್ ಲೆಟರ್ ಇರ್ತದೆ. ಪ್ರತಿಯೊಂದು ಲೆಟರ್ನ ನೀವು ಏನು ಮಾಡಬೇಕು, ಇದೇ ರೀತಿಯಲ್ಲಿ ನೀವು ಗೂಗಲ್ ಕ್ಯಾಮರಾ ಯೂಸ್ ಮಾಡಿ, ನೀವು ಗೂಗಲ್ ಮೈಕ್ನ ಯಾವ ಥರ ಯೂಸ್ ಮಾಡಿದ್ರೆ ಅದೇ ಥರ ಗೂಗಲ್ ಕ್ಯಾಮ್ರಾನ ಯೂಸ್ ಮಾಡಿ ನೀವು ಇದನ್ನ ಈ ರೀತಿಯಲ್ಲಿ ನೀವು ಇದನ್ನ ಚೆಕ್ ಮಾಡಿಕೊಂಡು ನೀವು ಮಾಡ್ಕೋಬೋದು. ಮತ್ತು ಇದು ಏನಂದರೆ, ನೀವೆಲ್ಲರೂ ಕಾರಲ್ಲಿ ಈಗ ಹೋಗ್ತಾ ಇರ್ತೀರ, ಗಾಡೀಲಿ ಹೋಗ್ತಾರೆ, ಬ್ಲೂಟೂತ್ ಕನೆಕ್ಟ್ ಮಾಡಿರ್ತೀರ. ನೀವೇನಿದನ್ನ ನೀವು ಪ್ರಾಕ್ಟಿಕಲಾಗಿ ನೀವು ಓದಬೇಕು ಅಂತ ಏನಿಲ್ಲ, ನೀವು ಬ್ಲೂಟೂತ್ ಹಾಕೊಂಡು ಕಿವಿಲಿ ಹಾಕೊಂಡು ಇದರೊಂದು ಫೋಟೋ ತೆಗೆದ್ಬಿಟ್ಟು ಅಲ್ಲಿ ಇಟ್ಬಿಟ್ಟು ಬ್ಲೂಟೂತಲ್ಲಿ ಕೇಳಿಸ್ಬೋದು. ಇಲ್ಲ ಕಾರಲ್ಲಿ ಮೈಕಲ್ಲಿ ಬಂದರೆ ಅದು ಅದಕ್ಕೆ ಬ್ಲೂಟೂತ್ ಕನೆಕ್ಷನ್ ಆಗಿದ್ರೆ ಅದರಲ್ಲಿ ಓದ್ಬೋದು. ಅದ್ರ ಪಾಡಿಗೆ ಅದು ಕೇಳ್ತಾ ಇರ್ತದೆ. ನೀವೇನಿದ್ರು ಓದಬೇಕು, ನಿಮಗೆ ಡ್ರೈವಿಂಗ್ ಮಾಡೋದು ಓದೋಕ್ಕಾಗಲ್ಲ, ಆ ಥರ ಡಿಸ್ಟರ್ಬೆನ್ಸ್ ಬರೋಲ್ಲ, ಆ ಥರ ನಿಮಗೆ ಇದನ್ನು ಯೂಸ್ ಮಾಡ್ಬೋದು. ಇವಾಗ ಅದಲ್ಲ, ನೀವು ಇವಾಗ ಈಗ ನೋಡಿ ಈ ಥರ ಇದು ನೋಡಿ. ಈಗ ಅದೇ ರೀತಿಯಲ್ಲಿ ಈ ತೆಲುಗು ಜಾಪನೀಸ್ದು
ಜಪನೀಸ್ ಪೇಪರು, ನೀವು ಜಪನೀಸ್ ಪೇಪರ್ ನಮಗೆ ಅದು ಓದೋಕ್ಕೆ ಆಗಲ್ಲ. ಅವ್ರದ್ದು ಅಕ್ಷರ ನೀವು ನೋಡ್ಬೋದು. ಜಪನೀಸ್ ಅಕ್ಷರ ಯಾವ ಥರ ಇದೆ ಅಂದರೆ ಒಂದು ಒಟ್ಟು ಗೆರೆಗಳೇ ಇರೋದು. ಈ ಗೆರೆಗಳನ್ನ ನಮಗೆ ಏನಂತ ನಾವು ಅರ್ಥ ಮಾಡ್ಕೊಂಡು ಓದ್ಬೋದು. ಇದು ಈಗ ನಾನು ಈ ಪ್ರಪಂಚದ ಎಲ್ಲ ಭಾಷೆ ಅಂದಿದ್ದಕ್ಕೆ ಇದೊಂದು ಭಾಷೆ. ಈ ಜಪನೀಸ್ ಭಾಷೆನ ಕೂಡ ನಾವು ಇದೇ ರೀತಿಯಲ್ಲಿ ಈ ಥರ ಟ್ರಾನ್ಸ್ಲೇಟ್ ಯೂಸ್ ಮಾಡಿ ಇವಾಗ ನಾವೇನು ಮಾಡ್ಬೋದು, ಇದರದ್ದು ಒಂದು ಫೋಟೋ ತೆಗೆದು ನಾನು ನಿಮಗೆ ತೋರಿಸಿದ್ದೀನಿ ನೋಡಿ. ಈ ಥರ ಈ ರೀತಿಯಲ್ಲಿ ಒಂದು ಫೋಟೋ ತೆಗಿತೀನಿ. ಫೋಟೋ ತೆಗೆದು ಇದನ್ನು ನಾವೇನು ಮಾಡ್ತೀವಿ, ಟ್ರಾನ್ಸ್ಲೇಟ್ಗೆ ನಾವು ಹೋಗ್ಬಿಟ್ಟು ಇದನ್ನು ನಾವು ಪುನಃ ತಿರ್ಗಾ ನಾವು ಟ್ರಾನ್ಸ್ಲೇಟಲ್ಲಿ ಕನ್ನಡಕ್ಕೆ ಬದಲಾಯಿಸಿ ಈ ಅಕ್ಷರ ಎಲ್ಲ ಕನ್ನಡದಲ್ಲಿ ಬಂದಿದೆ. ಈಗ ಜಪನೀಸ್ ಭಾಷೆ ನಮಗೆ ಓದೋಕ್ಕೆ ಆಗಲ್ಲ. ಜಪನೀಸ್ ಅವ್ರದ್ದು ಮೇಲ್ ಕಳಿಸಿರ್ತಾರೆ, ಕಂಪನಿಗಳೆಲ್ಲ ಇರ್ತದೆ, ಮೇಲ್ ಓದಕ್ಕೆ ಬರಲ್ಲ. ಆ ಥರ ಒಂದು ಮೂಮೆಂಟ್ ಇದ್ದಾಗ ಓದೋರು ಗೊತ್ತಿರೋರು ತುಂಬ ಜನ ಇದ್ದಾರೆ ಪ್ರಪಂಚದಲ್ಲಿ, ಎಲ್ಲರೂ ಇರ್ತಾರೆ. ಇವಾಗ ಗೊತ್ತಿಲ್ಲದವ್ರಿಗೆ ನೋಡಿ ಇದು ನಿರ್ಗಮನ ನೋಡಿ ಗೆ ಪಂದ್ಯಾವಳಿಯನ್ನು ಮಾಡಲಾಯಿತು. ಎಲ್ಲ ಜನರಿಂದ ಯಾರೋ ಒಬ್ಬರು ಫ್ರಾನ್ಸ್ ಓಪನ್ ಪಂದ್ಯಗಳಲ್ಲಿ ನಿರತವಾಗಿದೆ. ಬ್ಯಾಕೋಟ್ ಯುವಜನರೇ ಸಹ ಅಷ್ಟೇ. ಆರ್ಕಿಡ್ಗಳು ಉದ್ವಿಗ್ನವಾಗಿರುತ್ತವೆ. ಇದು ಜಪನೀಸ್ ಪೇಪರು. ಅದರ ಅರ್ಥ ಇಷ್ಟೇ. ಜಪನೀಸ್ ಪೇಪರ್ನ ಕನ್ನಡದಲ್ಲಿ ಓದ್ತಾ ಇದ್ದೀನಿ. ಜಪನೀಸ್ ಪೇಪರ್ ಅಂತಲ್ಲ, ಪ್ರಪಂಚದ ಯಾವುದೇ ಪೇಪರ್ನ ನೀವು ನಿಮ್ಮ ಸ್ಪಷ್ಟವಾದ ಕನ್ನಡ, ತಮಿಳು, ತೆಲುಗು, ಮರಾಠಿ, ಗುಜರಾತಿ, ಬಂಗಾಳಿ ಎನಿ ಲ್ಯಾಂಗ್ವೇಜಲ್ಲಿ ನೀವು ಇದನ್ನ ಸ್ಪಷ್ಟವಾಗಿ ಓದ್ಕೋಬೋದು. ಇದನ್ನ ನೀವು ಮೈಂಡಲ್ಲಿ ಇಟ್ಕೋಬೇಕಾಗ್ತದೆ. ಇದು ಮೈಂಡಲ್ಲಿ ಇಟ್ಕೋಬೇಕು. ಪ್ರತಿಯೊಬ್ಬರಿಗೂ ತುಂಬ ಯೂಸ್ಫುಲ್ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಎಲ್ಲ ರೀತಿಯಲ್ಲೂ ಇವಾಗ ನಿಮಗೆ ಯಾವುದೋ ಒಂದು ಸ್ಕೂಲಿಂದ ಮಕ್ಕಳಿಗೆ ಒಂದು ಲೆಟ್ರ್ ಕಳಿಸಿರ್ತಾರೆ ಪ್ರಿನ್ಸಿಪಾಲು, ಎಲ್ಲೆಲ್ಲ ಇದು ನಾವು ಕನ್ನಡ ಓದಿರೋದು ನಮಗೆ ಅದನ್ನ ಕನ್ನಡ ಅಂತಲ್ಲ, ನಾವು ತಮಿಳು ಓದಿರ್ತೀವಿ, ತೆಲುಗು ಓದಿರ್ತೀವಿ. ಆವಾಗ ಅದನ್ನ ನೀವು ನಿಮ್ಮ ಮನೆಯವರಾಗಲಿ ನಿಮ್ಮ ಮನೆಯವ್ರಿಗೆ ಹೇಳ್ಕೊಟ್ರೆ ಅವ್ರ ಮಕ್ಕಳಿಗೆ ಇದನ್ನ ಏನು ಬರ್ತಿದ್ದಾರೆ ಅಂತ ಅವರು ನಿಮ್ಮನ್ನ, ನೀವು ಇವಾಗ ಮನೆ ಯಜಮಾನ್ರು ಓದಿರ್ತಾರೆ, ಅವ್ರ ಮಿಸ್ಸಸ್ಗೆ ಅಷ್ಟು ಅವ್ರು ಕನ್ನಡ ಓದಿರ್ತಾರೆ, ಎಲ್ಲ ತಮಿಳು ಓದಿರ್ತಾರೆ, ಎಲ್ಲ ತೆಲುಗು ಓದಿರ್ತಾರೆ. ಅವ್ರು ಯಜಮಾನ್ರು ಬರೋವಂಟ ಕಾದು ಅದನ್ನ ಓದಬೇಕಾಗಿಲ್ಲ. ಅವ್ರಿಗೂ ಇದನ್ನ ಹೇಳ್ಕೊಟ್ರೆ ಅವರು ಇದನ್ನ ಯೂಸ್ ಮಾಡ್ಕೊತಾರೆ. ಇವಾಗ ಅದೇ ಮೆಥಡಲ್ಲಿ ನಾನು ಇವಾಗ ಇನ್ನೊಂದು ತೋರಿಸ್ಕೊಡ್ತೀನಿ ನಿಮಗೆ. ಇವಾಗ ಇದು ಬಂದ್ಬಿಟ್ಟು ಈಗ ಉರ್ದು ಪೇಪರು ಇರ್ಬೋದು, ಉರ್ದುನೇ ಇರ್ಬೋದು, ಬೇಡ ಇದು ಜರ್ಮನ್ ಪೇಪರ್. ಇದು ಜರ್ಮನ್ ಲ್ಯಾಂಗ್ವೇಜು. ಅವ್ರು ನೋಡೋಕೆ ಲೆಟ್ರಲ್ಲೇ ಇಂಗ್ಲೀಷಲ್ಲೇ ಇರ್ತದೆ, ಇಂಗ್ಲೀಷ್ ಲೆಟ್ರ್. ಆದ್ರೂ ಈ ಇಂಗ್ಲೀಷ್ ಲೆಟ್ರನ್ನ ನೋಡಿ ಇಲ್ಲಿ ಜರ್ಮನಿಯಿಂದ ಕ್ಲೀನಾಗಿ ಬರೆದಿದ್ದಾರೆ. ಜರ್ಮನ್ ಲೆಟ್ರ್ ಇದು. ಜರ್ಮನ್ ಲೆಟ್ರ್ ಅಂದರೆ ಇಂಗ್ಲೀಷ್ ಥರನೇ ಕಾಣ್ತದೆ, ಆದರೆ ಇಂಗ್ಲೀಷ್ ಲೆಟ್ರಲ್ಲ. ಅವ್ರ ಪ್ರೊನೌನ್ಸಿಯೇಷನು ತುಂಬ ಚೇಂಜ್ ಇರ್ತದೆ. ಆವಾಗ ಅದೇ ಮೆಥಡ್ನ ನೀವು ಯೂಸ್ ಮಾಡಿಬಿಟ್ಟು ಇವಾಗ ಇದೇ ನಾನು ಹೇಳ್ದಂಗೆ ಈ ಪ್ರೊನೌನ್ಸಿಯೇಷನು ನಿಮಗೆ ಗೊತ್ತಾಗಲ್ಲ. ಆವಾಗ ನೀವೇನು ಮಾಡಬೇಕು, ಈ ರೀತಿಯಲ್ಲಿ ಇಲ್ಲಿ ಒಂದು ಈ ಸ್ಕ್ವಯರ್ ಒಳಗಡೆ ಬರುವಾಗೆ ಒಂದು ಫೋಟೋ ತಗೋಬೇಕು. ನೋಡಿ ಇಲ್ಲಿಗೆ ಈ ಸ್ಕ್ವಯರ್ ಒಳಗಡೆ ನಾನು ಈ ಫೋಟೋ ತಗೊಂಡಿದ್ದೀನಿ. ಈ ಫೋಟೋ ತಗೊಂಡಾಗ ಈ ಸ್ಕ್ವಯರಲ್ಲಿ ಈ ಥರ ರೀತಿಯಲ್ಲಿ ಕಾಣ್ತದೆ. ಕಂಡಾಗ ಇಲ್ಲಿ ಟ್ರಾನ್ಸ್ಲೇಟ್ ಅಂತ ಇರ್ತದೆ, ಇದನ್ನ ನೀವು ಮುಟ್ಟಬೇಕಾಗ್ತದೆ. ಈ ಟ್ರಾನ್ಸ್ಲೇಟ್ ಯಾವ ರೀತಿ ಕೆಲಸ ಮಾಡ್ತದೆ ಅಂದರೆ ನೋಡಿ, ಪ್ರತಿ ಅಕ್ಷರನೂ ನಿಮಗೆ ಕನ್ನಡದಲ್ಲಿ ಬದಲಾಗಿದೆ. ಇವಾಗ ಕನ್ನಡದಲ್ಲಿ ಬೇಡ ನನಗೆ, ಅದು ಇದು ಜರ್ಮನ್ ಪೇಪರ್. ಇದು ಕನ್ನಡದಲ್ಲಿ ಬೇಡ ನನಗೆ. ಆವಾಗ ನಾವು ಏನು ಮಾಡಬೇಕು, ಇಲ್ಲಿಗೆ ಇಂಗ್ಲೀಷ್ ಪ್ಲಸ್ ಕನ್ನಡ ಅಂತಿದೆ. ನಿಮಗೆ ಫಸ್ಟ್ ಆಗಿ ಕಾಣ್ತಾ ಇರ್ಬೋದು ಕ್ಯಾಮ್ರಾದಲ್ಲಿ, ಇಂಗ್ಲೀಷ್ ಪ್ಲಸ್ ಕನ್ನಡ ಅಂತಿದೆ. ಆವಾಗ ನೀವು ಅಲ್ಲಿ ಕನ್ನಡ ಬೇಡ ನನಗೆ. ಆವಾಗ ಏನು ಮಾಡಬೇಕು, ತೆಲುಗು ಬೇಕು, ನಾನು ತೆಲುಗುನಲ್ಲಿ ಓದಬೇಕು. ಆವಾಗ ನೀವೇನು ಮಾಡಬೇಕಾಗ್ತದೆ, ಇಲ್ಲಿ ಎ ಬಿ ಸಿ ಡಿ ಆ ಥರ ಹೋಗ್ತಾ ಇರ್ತದೆ. ಎ ಬಿ ಸಿ ಡಿ ಬಂದಾಗ ಈಗ ಅದೇ ಥರ ನಾವು ಟಿಗೆ ಹೋಗ್ಬೇಕಾಯ್ತದೆ ತೆಲುಗು. ಈಗ ನಾವು ಎ ಬಿ ಸಿ ಡಿ ಹೆಂಗೆ ಅದೇ ಥರ ಝೆಡ್ ತನಕ ಇರ್ತದೆ. ಈಗ ನೋಡಿ ಇಲ್ಲಿ ಇದು ನೋಡಿ ತೆಲುಗು ಬಂತು. ಈ ಟಿನಲ್ಲಿ ಹೋಗ್ಬೇಕಾಗ್ತದೆ. ಇಲ್ಲಿ ತೆಲುಗು ಆಪ್ರೇಟ್ ಮಾಡಿದೆ. ತೆಲುಗು ಆಪ್ರೇಟ್ ಮಾಡಿದಾಗ ನೋಡಿ ಇದೇ ಅಕ್ಷರ ಇವಾಗ ಕನ್ನಡದಲ್ಲಿ ಇತ್ತು, ಇವಾಗ ಇದೆಲ್ಲ ತೆಲುಗಲ್ಲಿ ಬಂತು. ಇವಾಗ ನನಗೆ ತೆಲುಗು ಬೇಡ, ನನಗೆ ತೆಲುಗು ಕನ್ನಡ ಅರ್ಥ ಆಗಲ್ಲ. ಆವಾಗ ನಾನೇನು ಮಾಡ್ತೀನಿ, ಇವಾಗ ಇನ್ನೊಂದು ಇದು ತಮಿಳಲ್ಲಿ ಓದಬೇಕಾಗ್ತದೆ. ಇವಾಗ ನೀವು ತೆಲುಗಲ್ಲಿ ಇದನ್ನ ಓದಿ ಕೇಳಬೇಕಾದ್ರೆ ಸೇಮ್ ಮೆಥಡ್ನ ಯೂಸ್ ಮಾಡಿ. ಇಲ್ಲಿ ನೋಡಿ, ಇಲ್ಲಿ రోజువారీ చిన్నర ప్రతికూలతలు 1,000 అక్కడ దళాలు
4 ఆయుధాలు. జీ వారు ఒక పెన్ని అలెగ్జాండర్ క్లిఫోర్డ్ ద్వారా బ్రిటన్ కోసం జర్మనీలో యుద్ధం గత రాత్రి ఒక సాధారణ ఆర్మీ డేరాలో ముగిసింది. 2 జర్మన్ అడ్మిరల్స్, ఒక జనరల్, ఒక కర్నల్, ఒక మేజర్ మరియు ఫీల్డ్ మార్షల్ మొంట్గోమెరీకి పోస్ట్ ఆఫీస్ పెన్నుతో లొంగిపోయే పరికరం అవసరం. ఆ సమయంలో నార్త్ వెస్ట్ జర్మనీ ಹಾಲೆಂಡ್లోని ಮಾಂಟ್ಗೊಮೆರಿ ಲಾಂಡ್ ಆರ್ಮಿ ಗ್ರೂಪ್ಗೂ ಇವಾಗ ತೆಲುಗಲ್ಲಿ ಇದನ್ನೆಲ್ಲ ಓದಿ ಕೇಳಿಸ್ತಾ ಇದೆ. ತೆಲುಗಲ್ಲಿ ಓದಿ ಕೇಳಿಸಿದಾಗ ನಿಮ್ಗೆ ಏನಾಯ್ತದೆ, ಈಗ ತೆಲುಗಲ್ಲಿ ಓದ್ಬೋದು ಅಂತ ನಿಮಗೆ ಒಂದು ಇದು ಬಂದಿರ್ತದೆ. ನೀವು ಇದನ್ನ ತೆಲುಗಲ್ಲಿ ನಮ್ಗೆ ತೆಲುಗಲ್ಲಿ ಓದ್ಬೋದಲ್ಲಪ್ಪ ಅಂತ. ಇವಾಗ ನಾವು ತೆಲುಗಿನಲ್ಲಿ ಓದಿರ್ತೀವಿ. ಇದೇ ಭಾಷೆನ ನೀವು ಈಗ ತಮಿಳಿಗೆ ಟ್ರಾನ್ಸ್ಲೇಟ್ ಮಾಡ್ಬೋದು. ನಾನು ಹೇಳಿದ್ದೀನಿ ಅದೇ ರೀತಿಯಲ್ಲಿ ಈಗ ತೆಲುಗುನ ಇವಾಗ ಇಲ್ಲಿ ಮುಟ್ಟಿದಾಗ ಕನ್ನಡ, ಹಿಂದಿ, ಈಗ ಬೇಡ ನಮಗೆ ಬೇರೆ ಯಾವುದೋ ಒಂದು ಲ್ಯಾಂಗ್ವೇಜ್ ಅಂದ್ರೆ ನಾನು ಬೇರೆ ಒಂದು ಲ್ಯಾಂಗ್ವೇಜ್ ತಗೋತೀನಿ. ಬೇರೆ ಲ್ಯಾಂಗ್ವೇಜ್ ತಗೋಬೇಕಾದ್ರೆ ನೀವು ಈ ಥರ ಹೋಗ್ಬೇಕಾಗ್ತದೆ. ನೋಡಿ, ಈ ಥರ ಹೋದಾಗ ನಿಮಗೆ ಕಾಣ್ತಾ ಇದೆ ನೋಡಿ, ಎಲ್ಲ ಪ್ರಪಂಚದಲ್ಲಿರೋ ಪ್ರತಿಯೊಂದು ಭಾಷೆ, ಜಪನೀಸಲ್ಲಿ ಓದ್ಬೋದು, ಜರ್ಮನಲ್ಲಿ ಓದ್ಬೋದು, ಕೆನಡಾದಲ್ಲಿ ಹೋಗ್ಬೋದು, ಮತ್ತು ಕೊರಿಯಾದಲ್ಲಿ ಓದ್ಬೋದು. ಇಡೀ ಪ್ರಪಂಚದಲ್ಲಿ ಪ್ರತಿಯೊಂದು ಭಾಷೆ. ಇವಾಗ ನೋಡಿ, ನೀವು ಮಾರಿಷಸ್ ಲ್ಯಾಂಗ್ವೇಜಲ್ಲಿ ಇಡೀ ಪ್ರಪಂಚ ಒರಿಯಾ ಭಾಷೆನಲ್ಲಿ ಯಾವುದೇ ಭಾಷೆನಲ್ಲೂ ಓದಬಹುದಾಗಿದೆ. ಇವಾಗ ನೀವು ಇದನ್ನ ಏನು ಮಾಡಬೇಕಾಗ್ತದೆ, ಈಗ ತಮಿಳಲ್ಲೇ ಓದಬೇಕು ಅಂತ ಈಗ ಇದು ಜರ್ಮನ್ ಪೇಪರ್ ಆಗಿರೋದ್ರಿಂದ ನಿಮಗೆ ಜರ್ಮನ್ ಪೇಪರ್ ತಮಿಳಲ್ಲಿ ಹೆಂಗೆ ಓದೋದು ಅಂತ ನಾನು ನೋಡಲಿ. ಈಗ ಇದೇ ಅಕ್ಷರ, ಸೇಮ್ ಅಕ್ಷರಗಳು ಎಲ್ಲ ಜರ್ಮನ್ ಪೇಪರು ನಾನು ನಿಮಗೆ ಕನ್ನಡದಲ್ಲಿ ತೋರಿಸಿದೆ, ತೆಲುಗಲ್ಲಿ ತೋರಿಸಿದೆ, ತಮಿಳಲ್ಲಿ ತೋರಿಸಿದೆ. ಈಗ ಇದು ತಮಿಳಲ್ಲಿ ಓದಬೇಕು ಅಂದರೆ ನೀವು ಇದನ್ನ ಸೇಮ್ ಮೆಥಡ್ ಯೂಸ್ ಮಾಡಿ. ಇಲ್ಲಿ ನೀವು ಚೆನ್ನಾಗಿ ನೋಡ್ಕೋಬೇಕು. ಇಲ್ಲಿ ಲಿಸನ್ ಅಂತ ಇದೆ, ನೀವು ಓದೋದೇ ಬೇಡ, ನೀವು ಓದಿರ್ಲೇಬೇಕು ಅಂತಿಲ್ಲ. ನಿಮಗೆ ಕೇಳುವ ಇದು ಎಲ್ಲರಿಗೂ ಇರ್ತದೆ. ನಾವು ಹೇಳಿದಾಗ ನಾವು ಅದನ್ನ ಅರ್ಥ ಮಾಡ್ಕೊತೀವಿ. ಅದೇ ರೀತಿ ಇದು ನಿಮ್ಮ ಮೊಬೈಲು, ಇದರಿಂದ ನೀವು ಇದನ್ನ ಕೇಳಿಸ್ಕೊಂಡು ಸಾಕು. ನೀವೇನೋ ಓದಬೇಕು ಅಂತ ಇಲ್ಲ, ನೀವೊಬ್ಬರಿಗೆ ಇದು ಮಾಡ್ಬೇಕಲ್ಲ, ಪ್ರತಿಯೊಬ್ಬರಿಗೆ ಹೆಲ್ಪ್ ಮಾಡ್ಬೋದು. ತುಂಬ ಜನಕ್ಕೆ ಹೆಲ್ಪ್ ಆಗ್ತದೆ. ಹೆಲ್ಪ್ ಆಗೋದಲ್ಲದೆ ಇದನ್ನ ನೀವು ನಮ್ಮ ಅಗ್ರಿಮೆಂಟು, ಬಾಂಡು, ಪ್ರತಿಯೊಂದು ಪೇಪರ್ನೂ ನೀವು ಓದಿ ನೋಡಿ ಸೈನ್ ಹಾಕಿ ಮೋಸ ಹೋಗ್ಬಾರ್ದು ಅಂತ ಉದ್ದೇಶಕ್ಕೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ, ಇದು ಹೂವರ್ ನೋಡಿ, ದಿನಸರಿ ಫೋ ಜನರ தீமைகள் 3000 அங்கு துருப்புக்கள் ஆயுதங்கள் ஜி அவர்கள் 1 பைசா அலெக்சாண்டர் கிளிஃபோர்ட் மூலம். பிரிட்டனை பொறுத்தவரை ஜெர்மனியில் நடந்த போர் நேற்று இரவு ஒரு சாதாரண இராணுவ கூடாரத்தில் முடிந்தது. 2 ஜெர்மன் அட்மிரல்கள், ஒரு ஜெனரல், ஒரு கர்னல், ஒரு மேஜர் மற்றும் ஃபீல்ட் மார்ஷல் மான்ட்கோமெரி ஆகியோருக்கு தபால் அலுவலக பேனாவுடன் சரணடைவதற்கான கருவி தேவைப்பட்டது. ಇವಾಗ ಇದು ನೋಡಿ, ಜರ್ಮನ್ದು ಅಂತ ನಿಮ್ಮ ತಮಿಳಲ್ಲಿ ಓದಿ ಕೇಳಿಸ್ತು, ತೆಲುಗಲ್ಲಿ ಓದಿ ಕೇಳಿಸ್ತು, ಕನ್ನಡದಲ್ಲಿ ಓದಿ ಕೇಳಿಸ್ತು. ಅದೇ ರೀತಿ ನೀವು ಮಲಯಾಳಿಯಲ್ಲಿ ಓದ್ಬೋದು, ತೆಲುಗಲ್ಲಿ ಓದ್ಬೋದು. ಅದಲ್ಲದೆ ಪ್ರಪಂಚದಲ್ಲಿ ಯಾವುದೇ ಭಾಷೆನಲ್ಲಿ ನೀವು ಇದನ್ನ ಓದ್ಬಿಟ್ಟು ನಿಮಗೆ ಅರ್ಥ ಮಾಡ್ಕೋಬೋದು. ಇದು ಏಕೆಂದರೆ ನಮ್ಮ ಜನಗಳು ಮೋಸ ಹೋಗಬಾರ್ದು ಅಂತ ಒಂದು ಉದ್ದೇಶಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋ ಪ್ರತಿಯೊಬ್ಬರಿಗೂ ತುಂಬ ಯೂಸ್ಫುಲ್ ಅಂತ ನಾನು ಭಾವಿಸಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ನಾನು ರಾತ್ರಿ ಡ್ಯೂಟಿ ಮುಗಿಸ್ಬಂದು ಮಾಡ್ತಾ ಇದ್ದೀನಿ. ಯಾಕಂದರೆ ನಾನು ತುಂಬ ಲೇಟ್ ಆಗಿದೆ. ಇವಾಗ ಏನಾದರೂ ಲೈಟ್ ಹಾಕ್ಕೊಂಡು ಎಲ್ಲ ಇದು ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಯಾಕಂದರೆ ಇದು ಜನಗಳಿಗೆ ತಲುಪಬೇಕು, ಇದನ್ನ ಯೂಸ್ಫುಲ್ ಆಗಬೇಕು, ಜನಗಳಿಗೆ ಇದನ್ನು ಮುಟ್ಟಿಸ್ಬೇಕು ಅಂತ ಉದ್ದೇಶಕ್ಕೆ ಮಾಡ್ತಾ ಇದ್ದೀನಿ. ಜನಗಳು ಮೋಸ ಹೋಗಬಾರ್ದು ಅಂತ ಉದ್ದೇಶಕ್ಕೆ ಮಾಡ್ತಾ ಇದ್ದೀನಿ. ಇದನ್ನ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ, ಬೆಲ್ ಐಕನ್ನ ಒತ್ತೋದನ್ನ, ನಾನು ಈ ಥರ ಇನ್ಫಾರ್ಮೇಷನ್ ವೀಡಿಯೋ ಹಾಕ್ತಾ ಇರ್ತೀನಿ. ನನಗೂ ನೀವು ಸಬ್ಸ್ಕ್ರೈಬ್ ಮಾಡಿದ್ರೇ ನನಗೆ ಇನ್ನೊಂದು ಮೋಟಿವೇಶನ್ ಆಗೋದು. ಈ ಚಾನಲ್ನ ಮುಂದುವರ್ಸ್ಬೇಕಾ ಬೇಡವಾ, ಜನಗಳು ನೋಡ್ತಾ ಇದ್ದಾರಾ ಇಲ್ವಾ ಅಂತ ನನಗೆ ಗೊತ್ತಾಗಲ್ಲ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಒಬ್ಬರು ಸಬ್ಸ್ಕ್ರೈಬ್ ಮಾಡಿದ್ದಾರೆ, ಒಬ್ಬರು ನೋಡಿದ್ದಾರೆ ಅಂತ ನಮ್ಗೆ ಗೊತ್ತಾಗ್ತದೆ. ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಬೇಕು. ಮತ್ತು ನಿಮಗೆ ತಿಳಿದವ್ರಿಗೆ ಶೇರ್ ಮಾಡಿಕೊಡಿ, ಅವ್ರಿಗೂ ಹೇಳಿ. ನಮಗೆ ಇದು ನೀವು ಒಂದು ತುಂಬ ಹೆಲ್ಪಿಂಗ್ ವಿಡಿಯೋ ಆಗಿದ್ದರಿಂದ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇವಾಗ ನೀವು ನೋಡಿ, ಇಷ್ಟು ಪೇಪರ್ ಇದೆಲ್ಲ ನಾನು ಇಷ್ಟು ಪೇಪರ್ನ ಇದು ಗೂಗಲಿಂದ ಡೌನ್ಲೋಡ್ ಮಾಡಿ ತಗೊಂಡಿರೋದು. ಗೂಗಲಿಂದ ಡೌನ್ಲೋಡ್ ಮಾಡಿ ಜೆರಾಕ್ಸ್ ಪೇಪರ್ ಇದೆಲ್ಲ ಗೂಗಲಿಂದ ಪ್ರತಿಯೊಂದು ಪೇಪರ್ ನೋಡಿ, ಜಾಪನೀಸ್ ಪೇಪರ್ ಇದು
ನೀವು ನೋಡ್ಬೋದು ಜಪನೀಸ್ದು, ಇದು ಜಪನೀಸ್ ಪೇಪರು. ಇದು ಬಂದ್ಬಿಟ್ಟು ನೋಡಿ ಕನ್ನಡ, ವಿಜಯ ಕರ್ನಾಟಕದ. ಇದು ಗೂಗಲಲ್ಲಿ ನೀವು ಸರ್ಚ್ ಮಾಡಿದ್ರೆ ಈ ಪೇಪರ್ ಸಿಗ್ತದೆ. ಈ ಪೇಪರ್ನ ನಾನು ಒಂದು ಗೂಗಲ್ನ ಸರ್ಚ್ ಮಾಡಿ ಗೂಗಲಿಂದ ಡೌನ್ಲೋಡ್ ಮಾಡಿ ಒಂದೊಂದು ಪೇಪರ್ನ ಜೆರಾಕ್ಸ್ ಮಾಡಿ ತಗೊಂಬಂದು ಮಾಡಿದ್ದೀನಿ. ನೋಡಿ ಇದು ಬಂದು ನೋಡಿ ಹಿಂದಿ ಪೇಪರು. ಇದು ಗೂಗಲಿಂದ ಎಲ್ಲ ಪ್ರತಿಯೊಂದು ಪೇಪರ್ನೂ ನಾನು, ಇದು ಹಳೆ ಪೇಪರ್, ಇವಾಗ ಹೊಸ ಪೇಪರ್ ಅಲ್ಲ, ಹಳೆ ಪೇಪರ್ನ ಎಲ್ಲ ಗೂಗಲಿಂದ ಒಂದೊಂದು ಪೇಜ್, ಎಲ್ಲ ಭಾಷೆನೂ ಬೇಕಲ್ಲ, ಹಂಗಾಗಿ ಒಂದೊಂದು ಪೇಪರ್ ನಾನು ಈ ಥರ ನಾನು ಪ್ರತಿಯೊಂದನ್ನು ನೋಡಿ, ತಮಿಳು ನೋಡಿ, ಜರ್ಮನ್ ಪೇಪರು, ಜರ್ಮನ್ ಪೇಪರು, ಆ ಥರ ಇದು ನೋಡಿ ಇಲ್ಲಿ ಮರಾಠಿ, ಗುಜರಾತಿ, ಬಂಗಾಳಿ, ಒರಿಯಾ ಎಲ್ಲ ಪ್ರತಿ ಪೇಪರ್ ನಾನು ಜೆರಾಕ್ಸ್ ಮಾಡಿದ್ದೀನಿ. ಅದೇ ರೀತಿ ಇಲ್ಲಿ ನೋಡಿ ಇಲ್ಲಿ ಇಂಗ್ಲೀಷ್ ಪೇಪರನ್ನು ಜೆರಾಕ್ಸ್ ಮಾಡಿದ್ದೀನಿ. ಪ್ರತಿಯೊಂದು ಮಲಯಾಳಿ ಪೇಪರು, ನಿಮ್ಗೆ ಇಂಥ ಭಾಷೆ ಅಂತಿಲ್ಲ, ಇಂಥ ಭಾಷೆನೂ ನೀವು ಇದು ಮಾಡ್ಬೇಕು. ನೋಡಿ ತೆಲುಗು ಪೇಪರು, ಇಷ್ಟು ಪೇಪರ್ನ ನಾನು ಇದನ್ನ ಡೌನ್ಲೋಡ್ ಮಾಡಿ ಇದೆಲ್ಲ ಮಾಡಿ ನಾನು ಇದು ಮಾಡಿಟ್ಟಿರ್ತೀನಿ. ಇದಕ್ಕೆ ಎಲ್ಲ ನನಗೆ ಖರ್ಚು ಬರ್ತದೆ, ನನಗೇನು ಯಾರು ಖರ್ಚಿಗೆ ಏನು ಕೊಡ್ತಾ ಇಲ್ಲ, ನಾನು ಸ್ವಂತದಿಂದ ಮಾಡ್ತಾ ಇರೋದು. ನಂದು ನಿಮಗೆ ಇದು ಉಪಯೋಗ ಅಂತ ಪಟ್ಟರೆ ನನಗೆ ಅರ್ಧ ಟೀಗೆ ನೀವು ಕೊಡಿಸ್ಬೇಕು ಅಂತ ಅಂದರೆ ನಾನು QR ಕೋಡ್ ಹಾಕಿರ್ತೀನಿ. ನನಗೆ ಒಂದು ಟೀ ಕುಡಿಸೋದು ನಿಮ್ಮ ಒಂದು ಉಪಯೋಗ ಬಂದರೆ ಮಾತ್ರ ಸಾಕು. ಮತ್ತು ಇದನ್ನ ನೀವು ಉಪಯೋಗಿಸ್ಕೊಳ್ಳಿ, ಎಲ್ಲರಿಗೂ ಇದನ್ನ ಕೊಡಿ. ನನಗೆ ಇದರಿಂದ ಏನು ಬೆನಿಫಿಟ್ ಇಲ್ಲ. ಇದು ಜನಗಳಿಗೆ ಯಾರೂ ಮೋಸ ಹೋಗ್ಬಾರ್ದು. ನಾನು ಈ ಥರದೆಲ್ಲ ಮೋಸ ಹೋದಾಗ ನನಗೆ ಅನ್ನಿಸ್ತು, ಇದು ಜನಗಳಿಗೆ ಯಾಕೆ ತಿಳಿಸ್ಬಾರ್ದು. ನನಗೆ ಗೊತ್ತಿದೆ, ನನ್ನ ಜನಗಳಿಗೆ ಯಾಕೆ ತಿಳಿಸ್ಬಾರ್ದು. ನಮ್ಮ ಜನಗಳು ಮುಂದುವರಿಬೇಕಲ್ಲ. ನಾವು ಎಲ್ಲ ಡ್ರೈವರ್ ಡಿಪಾರ್ಟ್ಮೆಂಟಲ್ಲಿ ಇದ್ದವರು, ಹಾಗಂದ್ರೆ ನಮಗೆ ಅಷ್ಟೊಂದು ತಿಳುವಳಿಕೆ, ನಮ್ಮ ಕನ್ನಡ ಬಿಟ್ಟರೆ ಬೇರೆ ಭಾಷೆ ಬರ್ತಾ ಇರಲಿಲ್ಲ. ಆವಾಗ ನಾನು ಏನು ತಿಳ್ಕೊಂಡೆ, ಇದು ನಮಗೆ ಒಂದು ಯೂಸ್ಫುಲ್ ಆಗಲಿ ಅಂತೇಳಿ ನಾನು ಇದನ್ನ ಮಾಡಿದೆ. ನನಗೆ ಒಂದು ಹಾಫ್ ಟೀ ಕುಡಿಸ್ಬೇಕಂದ್ರೆ ನಾನು QR ಕೋಡ್ ಹಾಕಿರ್ತೀನಿ. ನೀವು ನನಗೆ ಒಂದು ಅರ್ಧ ಕಾಪಿದ್ದು ಅದರಲ್ಲಿ ನನಗೆ ಅರ್ಧ ಕಾಪಿ ಕೊಡಿಸುವಂಥ ಕೆಲಸ ಮಾಡಿ. ಮತ್ತು ಇನ್ನೊಂದು ಏನಂದ್ರೆ, ಇದು ನನಗೆ ಇದರಿಂದ ಏನು ಅಂತ ಬೆನಿಫಿಟ್ ಏನಿಲ್ಲ. ನಾನು ಹೊಸದಾಗಿ ಮಾಡಿರೋದು ಚಾನಲ್, ಇದೆಲ್ಲರಿಗೂ ಉಪಯೋಗ ಆಗಲಿ ಅಂತ. ಮತ್ತು ಅದಲ್ಲದೆ ಈಗ ನೀವು ನಿಮ್ಮ ಮನೆಯಲ್ಲಿ ನಿಮಗೊಂದು ಈಗ ಒಂದು ಉದಾಹರಣೆಗೆ ಒಂದು ಬೀಗ ಬೇಕಾಗ್ತದೆ. ಈ ಬೀಗ ನೀವು ಕಾಣ್ತಾ ಇದ್ದಾರೆ ನನ್ನ ಕೈಲಿ, ಒಂದು ಸಣ್ಣ ಬೀಗ. ಈ ಬೀಗ, ಈ ಥರ ಬೀಗ ಬೇಕು, ಎಲ್ಲಿ ಸಿಗ್ತದೆ, ಇದರ ಬೆಲೆ ಏನು, ಇದು ಏನು, ನಮ್ಮ ಮನೆಯಲ್ಲಿ ಏನೇ ವಸ್ತು ಇರಲಿ, ಒಂದು ವೈರ್ ಇರಲಿ, ಒಂದು ಮೊಬೈಲ್ ಇರಲಿ, ಒಂದು ಚಾರ್ಜರ್ ಇರಲಿ, ಮಗು ಆಟ ಆಡೋ ಸಾಮಾನು ಇರಲಿ, ಪ್ರತಿ ಒಂದನ್ನು ನೀವೇನು ಮಾಡಬೇಕು, ಈ ರೀತಿಯಲ್ಲಿ ಇದೇ ಮೆಥಡಲ್ಲಿ, ಇದೇ ಗೂಗಲ್ ಕ್ಯಾಮರಾದಲ್ಲಿ ಒಂದು ಫೋಟೋ ತೆಗಿಬೇಕಾಗ್ತದೆ. ನೋಡಿ ಈ ಥರ ಒಂದು ಫೋಟೋನ ತೆಗಿಬೇಕಾಗ್ತದೆ. ನಿಮ್ಮ ಇದರಲ್ಲೇ ತೆಗಿತಾ ಇದ್ದೀನಿ ನಾನು, ಒಂದು ಫೋಟೋ ಈ ಥರ ತೆಗಿತೀನಿ ನಾನು. ಈಗ ಒಂದು ಫೋಟೋ ಆ ಬೀಗದ್ದು ತೆಗ್ದಿದ್ದೀನಿ ನಾನು. ಈ ಬೀಗದೊಂದು ಫೋಟೋ ತೆಗೆದಾಗ ಈ ಬೀಗ ಇಲ್ಲಿ ಕಾಣ್ತಾ ಇದೆ ನಿಮಗೆ, ನೋಡಿ ಇಲ್ಲಿ. ಇವಾಗ ಈ ಬೀಗನ ನೋಡಿ ಇಲ್ಲಿ, ಈ ಬೀಗ ನೋಡಿ ಇಲ್ಲಿ ಕಾಣ್ತಾ ಇದೆ ಇಲ್ಲಿ. ಯಾಕಂದರೆ ನಮ್ಮ ಕ್ಯಾಮ್ರಾದು ಸ್ಟ್ಯಾಂಡ್ ಬಂದ್ಬಿಡ್ತು, ಸ್ಟ್ಯಾಂಡು ಅದೆಲ್ಲ ಬಂದ್ಬಿಡ್ತು, ಅದರಿಂದ ಸ್ಟ್ಯಾಂಡದ ಬೆಲೆ ತೋರಿಸ್ತಾ ಇದೆ ಅದು. ಈಗ ಬಂದ್ಬಿಟ್ಟು ಇವಾಗ ನಾನು ಇದನ್ನ ಈ ರೀತಿನಲ್ಲಿ ಇಟ್ಬಿಟ್ಟು ಬರೀ ಬೀಗನ ಮಾತ್ರ, ಒಂದು ಬೀಗನ ನೋಡಿ, ಇದರದ್ದು ಹೆಸರು ಏನು ಕಂಪನಿ ಎಲ್ಲ ನೋಡುವಂಥ ಹೆಸರು ನೋಡಿ ಈ ಬೀಗನ ಒಂದು ಫೋಟೋ ತೆಗ್ದೀನಿ. ನೋಡಿ ಈ ಬೀಗ ಫೋಟೋ ತೆಗೆದಾಗ ನೋಡಿ ಈ ರೀತಿ ಬಂದಿದೆ. ಈ ರೀತಿ ಬಂದಾಗ ಈ ಬೀಗ ಎಲ್ಲಿದೆ ನೋಡಿ, ಇಲ್ಲಿ ಎಷ್ಟೊಂದು ಬೀಗ ಬಂದಿದೆ ನೋಡಿ ಕೆಳಗಡೆ ನಿಮಗೆ ಕಾಣ್ತಾ ಇರ್ಬೋದು. ಇಲ್ಲಿ ಇಷ್ಟೊಂದು ಬೀಗಗಳು ಬಂದಿದೆ. ಈ ಬೀಗಗಳೆಲ್ಲ ನಿಮಗೆ ಎಲ್ಲಿ ಸಿಗ್ತದೆ, ಏನು ಇದ್ರ ಬೆಲೆ ಏನು, ಇದು ಮ್ಯಾನುಫ್ಯಾಕ್ಚರ್ ಏನು, ಎಷ್ಟು ದುಡ್ಡಿಗೆ. ಈಗ ಅಂಗಡಿಯವನಿಗೆ ಹೋಗ್ತಾನೆ, ನೀವು ಅಂಗಡಿಯವಲ್ಲಿ ಹೋದಾಗ ಅಂಗಡಿಯವನು ಹೇಳ್ತಾನೆ, ಸರ್ ಅದು ಅಂದ್ಬಿಟ್ಟು ಈಗ ಇದರಲ್ಲಿ ಬೆಲೆ ಇದೆ, ಈಗ ಇದರಲ್ಲಿ ಏನು ಬೆಲೆ ಇದೆ, ಒಂದು 275 ರೂಪಾಯಿ ತೋರಿಸ್ತಾ ಇದೆ, 275 rupees ತೋರಿಸ್ತಾ ಇದೆ. ಇವಾಗ ನಾನು ಹೇಳ್ತೇನೆ ಇಲ್ಲ ಅದು 275 ಇಂದ, ಅವಾಗ ಅವನು ಹೇಳ್ತಾನೆ ಇಲ್ಲ ಅದು 350 ರೂಪಾಯಿ 400 ರೂಪಾಯಿ. ಇಲ್ಲ, ಇದ್ರ ಬೆಲೆನೇ ಇಷ್ಟು, ನೀನು ಅದಂಗೆ ಅಂತೇಳಿ ನಾವು ವಾದ ಮಾಡ್ಬೋದು. ಹಾಗೆ ಪ್ರತಿಯೊಂದು ಇದರಲ್ಲೂ ನಾವು ಅದನ್ನ ವಾದ ಮಾಡಿ ಪರ್ಟಿಕ್ಯುಲರ್ ಆಗಿ ಜನಗಳಿಗೆ ನಾವು ಏನೇ ವಸ್ತು, ಇವಾಗ ಒಂದು ನಮ್ಮ ಮಿಷಿನ್ ಇರ್ಬೋದು, ಟೂಲ್ಸ್ ಇರ್ಬೋದು, ಗಾಡಿ ಸಾಮಾನುಗಳು, ಒಂದು ಹೆಡ್ ಲೈಟ್ ಇರ್ಬೋದು, ಒಂದು ಬ್ರೇಕ್ ಲೈಟ್ ಇರ್ಬೋದು, ಒಂದು ಇದು ಇರ್ಬೋದು, ಪ್ರತಿ ನಮ್ಮ ಗಾಡಿಗೆ ಸಂಬಂಧಪಟ್ಟ ಎಂಥದೇ ಸಾಮಾನು ಇರ್ಬೋದು, ಒಂದು ಗೇರ್ ಬಾಕ್ಸ್ ವೀಲ್ ಇರ್ಬೋದು, ಒಂದು ಬೇರಿಂಗ್ ಇರ್ಬೋದು, ಪ್ರತಿಯೊಂದನ್ನು ನೀವು ಇದೇ ರೀತಿ ಯೂಸ್ ಮಾಡ್ಬೋದು. ಈಗ ಉದಾಹರಣೆಗೆ ಬೇಡ ಇದು ನೋಡಿ, ಒಂದು ತೂಕ ಹಾಕೋದು. ಈಗ ನಾವು ಏರ್ಪೋರ್ಟ್ಗೆಲ್ಲ ಹೋದ್ರೆ
ನೋಡಿ ನಮಗೆ ಒಂದು ಸೂಟ್ ಕೇಸು ಒಂದು 7 kgದು ಒಂದು 23 kgದು ಅದರ ಮೇಲೆ ಆದರೆ ನೀವು 1 kgಗೆ 3,000 ರಿಂದ 4,000 5,000 ಗಂಟೆ ಕೊಡಬೇಕಾಯ್ತು 1 kgಗೆ. ಗ್ಯಾನೆಟ್ ಕೊಡಿ. ಈಗ ಅವರು 23 kg ಅಂತ ಹೇಳಿರ್ತಾರೆ, ಒಂದು 23 kg ಸೂಟ್ ಕೇಸ್ ತಗೊಂಬನ್ನಿ, ಒಂದು 7 kg ಸೂಟ್ ಕೇಸ್ ತಗೊಂಬನ್ನಿ. ಆವಾಗ ನೀವು ಅಷ್ಟೇ ತಗೊಂಡು ಹೋಗ್ಬೇಕು. ಯಾಕಂದರೆ ನೀವು 1 kg ಜಾಸ್ತಿ ತಗೊಂಡೋದ್ರೆ ಇಲ್ಲ ಅವ್ರೇನು ಮಾಡ್ತಾರೆ ನಿಮ್ಮ ಎದುರಲ್ಲಿ ಎತ್ತಿ ಅದನ್ನ ಬಿಸಾಕ್ತಾ ಇರ್ತಾರೆ. ಆ ಥರ ಮೂಮೆಂಟಲ್ಲಿ ನೀವೇನು ಮಾಡ್ತಾರೆ ಒಂದು ಸ್ಕೇಲ್ ಈ ಥರ ತೂಕ ಹಾಕೋದನ್ನ ತಗೋಬೇಕು. ಈ ತೂಕ ಹಾಕೋದು ಎಲ್ಲಿ ಸಿಗ್ತದೆ ಅಂದರೆ ಆವಾಗ ನೀವೇನು ಮಾಡಬೇಕು ಸೇಮ್ ಮೆಥಡ್ಗೆ ಹೋಗಿ ಈಗ ನೋಡಿ ಇದು ತೂಕ ಹಾಕೋದು ಮಿಷಿನ್ ಇದನ್ನ ನೀವೇನು ಮಾಡ್ತೀರಾ ಒಂದು ಮಿಷಿನ್ ಇದು ತೂಕ ಹಾಕೋದು ಸ್ಕೇಲ್ ಥರ ಇದನ್ನ ನೋಡಿ ಈ ಥರ ಒಂದು ಫೋಟೋ ತೆಗಿತೀರ. ನೋಡಿ ನಾನು ಹೇಳಿರ್ತೀನಿ ಈ ಥರ ಒಂದು ಸ್ಕೇಲ್ ಇದೊಂದು ತೂಕ ಹಾಕೋದು. ಇದಕ್ಕೆ ಈ ಸ್ಕೇಲ್ಗೆ ಇದಕ್ಕೆ ತೂಕ ಹಾಕ್ಬಿಟ್ಟು ನಾವು ಇದನ್ನ ಆಪ್ರೇಟ್ ಮಾಡಿದ್ರೆ ಇದಕ್ಕೆ ಈಗ ಬ್ಯಾಟ್ರಿ ಹಾಕಿಲ್ಲ ನಾನು, ಇದಕ್ಕೆ 2 ಬ್ಯಾಟ್ರಿ ಹಾಕಿದ್ರೆ ಇಲ್ಲಿ 2 ಬ್ಯಾಟ್ರಿ ಹಾಕಿದ್ರೆ ಇದು ತೂಕ ತೋರಿಸ್ತದೆ. ಪೌಂಡ್ ಲೆಕ್ಕದಲ್ಲಾದರೂ ಏನಾದರೂ ಯಾವ ಲೆಕ್ಕದಲ್ಲಾದರೂ ನಿಮ್ಗೆ ಇದನ್ನ ತೋರಿಸ್ತದೆ, ಎಷ್ಟು ಏನು ಎತ್ತ ಅಂತೇಳಿ ನಿಮ್ಗೆ ಇದನ್ನ ಕರೆಕ್ಟಾಗಿ ತೋರಿಸ್ತದೆ. ಇದು ತೋರಿಸುವಾಗ ನೀವೇನು ಮಾಡ್ತೀರಾ ಇದನ್ನ ಈ ಥರದನ್ನು ತಗೊಂಡ್ರೆ ಈಗ ಏರ್ಪೋರ್ಟಲ್ಲಿ ನಿಮಗೆ ಒಂದು 23 kg ಬಿಡೋದು, ಒಂದು 7 kg ಬಿಡ್ತಾರೆ. ಆ 7 kgನ ನೀವು 8 kg ಮಾಡಿದ್ರೆ ಅಂತ ಇಟ್ಕೊಳ್ಳಿ, ಆವಾಗ ಅದು ನಿಮ್ಮ ಎದುರಲ್ಲಿ ಎತ್ತಿ ಬಿಸಾಕ್ತಾರೆ. ಇಲ್ಲಾಂದ್ರೆ 1 kgಗೆ ಅವರು 5,000 ಗಂಟೆ ಕಟ್ಟಿ ಅಂತಾರೆ. ನೀವು ಅದು ಇರೋದೇ 100 ರೂಪಾಯಿ 200 ರೂಪಾಯಿ 300 ರೂಪಾಯಿ 500 ರೂಪಾಯಿ ಸಾಮಾನ್ಯ ಇರ್ಬೋದು. ಅವ್ರು 5,000 ಕಟ್ಟಿ ಅಂದರೆ ನಿಮಗೂ ಬೇಜಾರಾಗ್ತದೆ, ನಮಗೂ ಬೇಜಾರಾಗ್ತದೆ. ಅವ್ರು ಎತ್ತಿ ಬಿಸಾಕ್ತಾರೆ. ಅವರು ನಾವು ಹೋದ್ಮೇಲೆ ಅವ್ರು ಅದನ್ನ ಏನು ಮಾಡ್ತಾರೆ ನಮಗೂ ಗೊತ್ತಿಲ್ಲ. ಆ ಥರ ಮೂಮೆಂಟ್ ಬಂದಾಗ ನೀವು ಈ ಥರದೊಂದು ತೂಕದ್ದು ಏನೋ ತಗೋಬೇಕು. ಆವಾಗ ಈ ತೂಕ ತಗೋಬೇಕಾದ್ರೆ ನೀವೇನು ಮಾಡ್ತೀರಾ ಪ್ರತಿಯೊಂದು ಈಗ ನಮ್ಮ ಗಾಡಿದು ಐಟಮ್ ಇರಲಿ ಏನೇ ಇರಲಿ ಇದನ್ನು ನೀವು ಇದೇ ಥರ ಗೂಗಲ್ ಕ್ಯಾಮ್ರಾ ಮುಖಾಂತರ ಈ ಥರ ಒಂದು ಫೋಟೋನ ಕ್ಲಿಕ್ ಮಾಡಬೇಕಾಗ್ತದೆ. ಇವಾಗ ನಿಮಗೆ ನಾನಿದು ಉದಾಹರಣೆ ತೋರಿಸ್ತಾ ಇರೋದು. ಈಗ ಉದಾಹರಣೆಗೆ ನೋಡಿ ಇದ್ರದ್ದು ಕರೆಕ್ಟಾಗಿ ಫೋಟೋ ಬಂದಿದೆ. ಈ ಫೋಟೋ ನಿಮಗೆ ಕಾಣ್ತಾ ಇರ್ಬೋದು. ಈ ಸ್ಕ್ವೇರ್ ಒಳಗಡೆ ಫೋಟೋ ಇದೆ. ಈ ಫೋಟೋ ಬಂದಿದ್ದಾಗಲೇ ಇದು ಸರ್ಚ್ ಮಾಡಿ ನೋಡಿ 399 ರೂಪಾಯಿ ಇದ್ರ ಬೆಲೆ. ಇವಾಗ ನೀವು ನೋಡಿ ಇಲ್ಲಿ ಈ ಥರದ್ದು ಎಷ್ಟೊಂದು ಬಂದಿದೆ ನೋಡಿ ಕೆಳಗಡೆ ಈ ಥರ 1000 ಈ ಥರ 106 ಬರ್ತಾ ಇರ್ತದೆ ನೋಡಿ. ಈ ಥರ ಎಷ್ಟು ಬೇಕಾದರೂ ಬರ್ತಾ ಇರ್ತದೆ. ಈ ಥರ ಮೇಲೆ ಬರ್ತಾನೆ ಇರ್ತದೆ. ಆವಾಗ ನಿಮ್ಗೆ ಏನಾಗ್ತದೆ ನೋಡಿ 399 ಇದೆ, 299 ಇದೆ, 301 ಇದೆ. ಒಂದೊಂದು ಕಂಪನಿ ಒಂದೊಂದು ರೇಟಲ್ಲಿ ಮಾಡ್ತಾರೆ. ನಿಮಗೆ ಎಲ್ಲಿ ಕಡಿಮೆ ಸಿಗ್ತದೆ ಅಮೆಜಾನು ಫ್ಲಿಪ್ಕಾರ್ಟು ಎಲ್ಲ ಸಿಗ್ತದೆ. ಎಲ್ಲ ಒಂದು ಅಂಗಡಿಗೆ ಹೋಗಿರ್ತೀರ, ಅಂಗಡಿ ನಿಮಗೆ ಅದು ಬೆಲೆ ಗೊತ್ತಿಲ್ಲ, ನೀವು ಅವನು 500 ರೂಪಾಯಿ ಅಂದರೆ ನೀವು ಸುಮ್ಮನೆ 200 ರೂಪಾಯಿ ಕಳ್ಕೊಂಡ್ಬಿಡ್ತೀರ. ಆ ಥರ ನೀವೇನಾದ್ರು ಗಾಡಿದು ಏನೇ ಐಟಮ್ ಇರಲಿ ಪ್ರತಿಯೊಂದು ಗಾಡಿದು ಏನೇ ಬೇಕಾದರೂ ನಿಮಗೆ ಗಾಡಿದು ಏನೇ ಸಾಮಾನುಗಳು ಬೇಕಾದರೂ ಪ್ರತಿಯೊಂದನ್ನು ನೀವೇನು ಮಾಡ್ತೀರಾ ಈ ಥರ ಗೂಗಲ್ ಸರ್ಚ್ ಮಾಡಿ ನೋಡಿ. ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ಬರ್ದಿದ್ದಾರೆ ನೋಡಿ ಇದ್ರ ಬೆಲೆ ಏನು, ಇದು ಎಲ್ಲಿ ಸಿಗ್ತದೆ, ಎಲ್ಲಿ ಮ್ಯಾನುಫ್ಯಾಕ್ಚರ್. ಆ ಥರ ನೀವು ಮನೇಲಿರೋ ಪ್ರತಿಯೊಂದು ಐಟಮನ್ನು ನೀವು ಇದ್ರ ಮುಖಾಂತರ ನೀವು ಸರ್ಚ್ ಮಾಡಿ ತಗೋಬೋದು. ಈಗ ನೀವು ಒಂದು ಆಟೋ ರಿಕ್ಷಾ ಓಡಿಸ್ತಾ ಇದ್ದೀರಾ, ಆಟೋ ರಿಕ್ಷಾದ ಒಂದು ಹೆಡ್ಲೈಟ್ಗೆ ಏನು ಬೆಲೆ, ಒಂದು ಇಂಡಿಕೇಟರ್ಗೆ ಏನು ಬೆಲೆ, ಇದು ಎಲ್ಲಿ ಸಿಗ್ತದೆ, ಈಗ ಎಲ್ಲ ಸಿಗ್ತದೆ ಆನ್ಲೈನಲ್ಲಿ. ಇಲ್ಲ ನೀವು ಈಗ ಸ್ವಲ್ಪ ಹಳ್ಳಿ ಕಡೆ ಇರ್ತೀರಾ, ನೀವು ಆನ್ಲೈನ್ ತರಿಸ್ಬೋದು. ಸಿಟಿಲಿದ್ದರೆ ಹೋಗಿ ತಗೊಂಡ್ಬಿಡ್ತೀರಿ ಇಂಥ ಕಡೆ ಸಿಗ್ತದೆ ಅಂತ. ಅಲ್ಲಿ ಇರ್ತೀರಾ ಆವಾಗ ನೀವು ಆನ್ಲೈನಲ್ಲಿ ತರಿಸ್ಬೋದು. ಇದ್ರ ಬೆಲೆ ಏನು, ಇದು ಇದನ್ನ ಈ ವೆಬ್ಸೈಟ್ನ ನೀವು ಟಚ್ ಮಾಡಿದ್ರೆ ಈ ವೆಬ್ಸೈಟ್ ಹೋಗಿ ನಿಮಗೆ ಎಲ್ಲಿ ಸಿಗ್ತದೆ ಅಲ್ಲಿಗೆ ಸರ್ಚ್ ಮಾಡಿ ಅದು ನಿಲ್ಲಿಸ್ತದೆ. ಆವಾಗ ನೀವು ಅದನ್ನ ಅಮೆಜಾನಲ್ಲಿ ಫ್ಲಿಪ್ಕಾರ್ಟು ಆ ಥರ ಕೆಲವು ತುಂಬ ಕಂಪನಿಗಳಿದೆ. ಆ ಕಂಪನಿಗಳಲ್ಲಿ ನಿಮ್ಗೆ ಯಾವುದೋ ಸ್ಟಾರ್ ರೇಟಿಂಗ್ ಎಲ್ಲ ಚೆನ್ನಾಗಿದೆ ಅದರಲ್ಲಿ ನೀವು ಪರ್ಟಿಕ್ಯುಲರ್ ಆಗಿ ಯೂಸ್ ಮಾಡಿ ತಗೋಬೋದು. ಇವಾಗ ಉದಾಹರಣೆಗೆ ಈಗ ನಿಮಗೊಂದು ಯಾರೋ ಕೈಯಲ್ಲಿ ಒಂದು ವಾಚ್ ನೋಡಿರ್ತೀರ, ಈ ವಾಚ್ ನಿಮಗೆ ಬೇಕು, ಈ ವಾಚ್ ನನಗೆ ತಗೋಬೇಕು, ಒಂದು ಆಸೆ, ಒಂದು ಮನುಷ್ಯನಿಗೆ ಅಂದಮೇಲೆ ಆಸೆ ಅನ್ನೋದು ಈ ಥರ ಒಂದು ವಾಚ್ ತಗೋಬೇಕು ಅಂತ ಒಂದು ಆಸೆ. ಈ ಥರ ಇದಂತಲ್ಲ, ಇದೇ ಥರದ್ದು ಏನೋ ಒಂದು ನೋಡಿರ್ತೀವಿ, ಏನೋ ಒಂದು ವಾಚ್ ಅಂತಲ್ಲ, ಪ್ರತಿಯೊಂದು ಮನೆಯಲ್ಲಿ ಒಂದು ಕಪ್ ಇರ್ತದೆ, ಸಾಸರ್ ಇರ್ತದೆ, ಪ್ರತಿಯೊಂದು ಆ ಥರ ಮೂಮೆಂಟಲ್ಲಿ ನೀವು ಅದನ್ನ ಅವ್ರ ಹತ್ರ ಏನು ಕೇಳಲಿಕ್ಕೆ ಸಂಕೋಚ ಇದೆ. ಎಲ್ಲಿ ತಗೊಂಡ್ರಿ ಏನು ಎತ್ತ ಅವ್ರ ಹತ್ರ ಅಲ್ಲಿ ತಗೊಂಡ್ರಿ ಇಲ್ಲಿ ತಗೊಂಡ್ರಿ ನೀವು ಏನು ಬೇಡ. ಇವಾಗ ನೀವು ಅಂಥ ಮೂಮೆಂಟಲ್ಲಿ ನೀವೇನು ಮಾಡಬೇಕು, ಇದೇ ಸೇಮ್ ಮೆಥಡ್ನ ಯೂಸ್ ಮಾಡಿ ಅದೇ ಗೂಗಲ್ ಕ್ಯಾಮ್ರಾ ಮುಖಾಂತರ ಒಂದು ಫೋಟೋನ ಕ್ಲಿಕ್ ಮಾಡಬೇಕಾಗ್ತದೆ. ನೋಡಿ ಈ ಥರ ಒಂದು ಫೋಟೋ ಕ್ಲಿಕ್ ಮಾಡಬೇಕಾಗ್ತದೆ. ಈಗ ನಾನು ನನ್ನ ಕ್ಯಾಮ್ರಾದಲ್ಲಿ ಇದನ್ನ ಕ್ಲಿಕ್ ಮಾಡಿದ್ದೀನಿ, ನಿಮಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇದು ಕ್ಯಾಮ್ರಾದಲ್ಲಿ ಕ್ಲಿಕ್ ಮಾಡಿದ್ದೀನಿ. ಕ್ಲಿಕ್ ಮಾಡಿದ್ರಿಂದ ಏನಾಗಿದೆ, ಈ ಫೋಟೋ ಬಂದಿದೆ. ಈಗ ನೋಡಿ ವಾಚ್ ಬಂದಿದೆ, ನೋಡಿ ವಾಚ್ ನೋಡಿ ಎಷ್ಟೊಂದು ವಾಚ್ ಬಂದಿದೆ ಆ ಥರದಂತ ನಿಮಗೆ ಕಾಣ್ಬೋದು. ನೋಡಿ ಎಷ್ಟೊಂದು ವಾಚ್ ಬಂದಿದೆ. ಈ ವಾಚ್ ಎಲ್ಲ ಬಂದ್ಬಿಟ್ಟು ಎಲ್ಲಿ ಸಿಗ್ತದೆ, ಏನು ಎತ್ತ, ಯಾವ ಕಂಪನಿ ಇದು ಏನು ಎತ್ತ ಅಂತೇಳಿ ಇದ್ರ ಬಗ್ಗೆ ಕರೆಕ್ಟಾದ ಸ್ಪಷ್ಟವಾದ ಚಿತ್ರಣ ಇದೆ. ಈಗ ನೋಡಿ ಇದ್ರ ಬೆಲೆ ನೋಡಿ, ಈ ವಾಚ್ ಬಂದು
ಏನು ಬೆಲೆ ಇದೆ, ಇದರ ಸ್ಪಷ್ಟವಾದ ಅದೇ ರೀತಿಯಲ್ಲಿ ನೀವು ಯಾವುದೇ ಒಂದು ಪ್ರತಿಯೊಂದನ್ನು ನಿಮ್ಮ ಮನೆಯಲ್ಲಿ, ನಿಮ್ಮ ಕೊಲಿಕ್ ಹತ್ರ, ನಿಮ್ಮ ಗಾಡಿಗಳದಿರಲಿ, ಬೈಕ್ ಇರಲಿ, ಕಾರ್ ಇರಲಿ, ಜೀಪ್ ಇರಲಿ, ಪ್ರತಿಯೊಂದನ್ನು ನೀವು ಈ ಥರ ಗೂಗಲ್ ಸರ್ಚ್ ಮಾಡ್ಬೋದು. ಇದು ಗೊತ್ತಿರೋರು ಹಂಗೆ ಅವ್ರು ಯೂಸ್ ಮಾಡ್ಕೋತಾರೆ. ಗೊತ್ತಿಲ್ಲದವರು ನಮ್ಮಂಥ ಬಡವರಿಗೆ ತುಂಬ ಯೂಸ್ಫುಲ್ ಆಗುವಂಥದ್ದು. ಇದನ್ನ ನಾನು ಅದಕ್ಕೆ ಈ ರೀತಿಯಲ್ಲಿ ಒಂದು ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆಲ್ಲರಿಗೂ ತುಂಬ ಯೂಸ್ಫುಲ್ ಆಗಿರ್ತದೆ ಅಂತ ನಾನು ಭಾವಿಸ್ತೀನಿ. ಇದು ಯೂಸ್ಫುಲ್ ನನ್ನ ಎಲ್ಲ ಫ್ರೆಂಡ್ಸ್ ಹೇಳ್ತಾರೆ ಇದು ತುಂಬ ಯೂಸ್ಫುಲ್ ಇದೆ ಅಂತ. ಅದಕ್ಕೆ ನಾನು ಪರ್ಟಿಕ್ಯುಲರ್ ಆಗಿ ಇದನ್ನ ನಾವು ಇವಾಗ ಮನೇಲಿರೋ ಹೆಂಗಸರು ಮಕ್ಳಿಗೆಲ್ಲ ಕಲಿಸ್ಕೊಟ್ರು ಅವ್ರಿಗೂ ಎಂಥದ್ದು ಕೆಲವೊಂದು ಸೆಂಟೆನ್ಸ್ಗಳು, ಈಗ ಸ್ಕೂಲಿಂದ ಒಂದು ಲೆಟ್ರ್ ಬರ್ತದೆ, ಸ್ಕೂಲಿಂದ ಒಂದು ಸೆಂಟೆನ್ಸ್ ಕೊಟ್ಟಿರ್ತಾರೆ, ಅದರ ಅರ್ಥ ಗೊತ್ತಾಗಲ್ಲ, ಓದುತ್ತಾರೆ, ಅದರ ಅರ್ಥ ಗೊತ್ತಾಗಲ್ಲ. ಆಗ ಅರ್ಥ ಗೊತ್ತಾಗ್ಬೇಕಾದ್ರೆ ಅದನ್ನ ನಾವು ಏನಂತ ನಮ್ಗೆ ಅದನ್ನ ಅದು ನಮ್ಮ ಮೊಬೈಲ್ ಓದಿ ಹೇಳಿದಾಗ ನಮ್ಗೆ ಅದು ಅರ್ಥ ಗೊತ್ತಾಗ್ತದೆ ಅದು ಇಂಥದ್ದೇ ಅಂತ. ಆ ಥರ ಮೂಮೆಂಟಲ್ಲಿ ನೀವು ಅದನ್ನ ಯೂಸ್ಫುಲ್ಲಾಗಿ ಮಾಡ್ಬೋದು. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಗೊತ್ತಿದ್ದೀನಿ. ನನಗೆ ನನ್ನ ಚಾನಲ್ನ DBroJJ ಅಂತೇಳಿ ನನ್ನ ಚಾನಲ್ ಹೆಸರು. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇನ್ನೊಂದ್ಸರಿ ಹೇಳಿದ್ರೆ DBroJJ ಅಂತ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಗೆ ಏನೇ ಒಂದು ಡೌಟ್ ಇದ್ದರೂ ಕಮೆಂಟ್ ಮಾಡಿ. ನಾನು ಇದು ತುಂಬ ಸಪೋರ್ಟ್ ಮಾಡಿದೆ. ಇದು ನನಗೆ ಒಂದು ನಿಮಗೆಲ್ಲರಿಗೂ ಒಂದು ಅವೇರ್ನೆಸ್ ಆಗಲಿ ಅಂತ. ನಾನು ಇದರಲ್ಲಿ ತುಂಬ ನನಗೂ ಗೊತ್ತಿರೋದನ್ನ ನಾನು ಇನ್ನೊಬ್ರಿಗೆ ಹಚ್ತೀನಿ, ಇನ್ನೊಬ್ರಿಗೆ ಗೊತ್ತಿರೋ ನನಗೆ ಹಂಚ್ತಾರೆ. ಆವಾಗ ನಾವು ಹಂಚ್ಕೊಂಡು ಹೋದ್ರೆ ನಮ್ಮ ದೇಶ, ನಮ್ಮ ಜನ, ನಮ್ಮ ನಾಗರಿಕತೆ ಮುಂದುವರಿಬೇಕಾದ್ರೆ ನಮ್ಮಲ್ಲಿ ಗೊತ್ತಿರೋದು ನಾವು ಇನ್ನೊಬ್ಬರಿಗೆ ಹಂಚ್ಬೇಕಾಗ್ತದೆ. ಅವಾಗಲೇ ನಾವೆಲ್ಲ ಮುಂದುವರಿಯೋಕ್ಕಾಗೋದು. ಈ ಥರ ಒಂದು ಮೋಸ ಹೋಗಬೇಡಿ ಅಂತೇಳಿ ಎಚ್ಚರಿಕೆಯ ಒಂದು ಸಂದೇಶ ಇದು ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಿರ್ತದೆ ಅಂತ ನಾನು ಇಷ್ಟಪಟ್ಟಿರ್ತೇನೆ ಭಾವಿಸ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.